ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮಾಧ್ಯಮ ಈ ಪದವೇ ನಮ್ಮ ನಾಗರಿಕತೆ ಹುಟ್ಟಿದಾಗಿನಿಂದ ಇವತ್ತಿನ ತನಕ ದೃಶ್ಯ ಅಥವಾ ಧ್ವನಿ ಅಥವಾ ನಾಟಕ ಅಥವಾ ಸಿನಿಮಾ ವಾಹಿನಿಗಳು ಅಥವಾ ನಾವು ಮನರಂಜನೆಗೆ ಅಂತ ನಾವೇನು ಬಳಸ್ತೀವಿ ಅದರ ಜೊತೆಗೆ ನಮ್ಮ ಸಂವಹನಕ್ಕೆ ಅಥವಾ ನಾವು ನಮ್ಮ ಅಭಿವ್ಯಕ್ತಿಯನ್ನು ಹೇಗೆ ವ್ಯಕ್ತಪಡಿಸ್ತೀವಿ, ಮಾತಿನಿಂದ, ಸನ್ನೆಯಿಂದ ಅಥವಾ ಬೇರೆ ಬೇರೆ ಮಾಧ್ಯಮಗಳಿಂದ, ಅಂದರೆ ಹರಪ್ಪ ಮಹೆಂಜೊದರ ಕಾಲದಿಂದ ಹಿಡಿದು ಇವತ್ತಿನ ತನಕ ನಾಗರಿಕತೆಯ ಏನು ಬೆಳವಣಿಗೆ ಆಗ್ತಾ ಇದೆ ಅದು ಮಾಧ್ಯಮದ ಮೂಲ ಅಂತಲೇ ಹೇಳಬಹುದು. ಕಾರಣ ಮಾಧ್ಯಮ ಅಂತಕ್ಕಂಥದ್ದು ಒಂದು ಪ್ರಭಾವಶಾಲಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ವ್ಯಕ್ತಿಯ ನಡುವಿನ ಸಂಭಾಷಣೆ ಇರಬಹುದು, ಆಂಗಿಕ ಅಭಿನಯಗಳಿರಬಹುದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಒಂದು ವಿಚಾರವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ತಲುಪಿಸಲಿಕ್ಕಿರಬಹುದು. ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಬಳಸ್ತಾ ಬರ್ತಾ ಇದ್ದೇವೆ. ಯಾಕಂದರೆ ಮನುಷ್ಯ ಮೂಲತಃ ಬುದ್ಧಿಜೀವಿಯಾಗಿ ಹೇಗೆ ಇದನ್ನು ಪರಿಣಾಮಕಾರಿಯಾಗಿ ಬಳಸ್ಕೋತಾ ಅದನ್ನು ಬೆಳವಣಿಗೆ ಮಾಡ್ಕೋತಾ ಹೋಗ್ತಾ ಇದ್ದಾನೆ. ಹಾಗಾಗಿನೇ ತಾಂತ್ರಿಕತೆ ಮುಂದುವರಿದ ಭಾಗವಾಗಿ ನಮಗೆ ಇವತ್ತು ಹೆಚ್ಚಿನ ಉಪಯುಕ್ತತೆ ಆ ಮಾಧ್ಯಮದಿಂದ ಸಿಗ್ತಾ ಇದೆ. ಹಾಗಾಗಿ ಮಾಧ್ಯಮ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಅವನ ಅಭಿವ್ಯಕ್ತಿಗೆ, ಅವನ ಅಭಿರುಚಿಗೆ ಮತ್ತು ಅವನ ಸಂವಹನಕ್ಕೆ ಇದು ಒಂದು ಕ್ರಿಯಾಶೀಲವಾದಂತಹ ವೇದಿಕೆ ಮತ್ತು ಮೂಲ. ಸೊ ನಮ್ಮ ಬೆಳಗಿನ ಇಂದಿನ ಅತಿಥಿ ಮಾಧ್ಯಮ ಪರಿಣಿತರಾದ ಪ್ರೊಫೆಸರ್ ಎನ್ ಶಶಿಧರ ಅವರು. ಮೂಲತಃ ವಿಶ್ವೇಶ್ವರಯ್ಯ ವೈಜ್ಞಾನಿಕ ಮ್ಯೂಸಿಯಂನಲ್ಲಿ ಮಾರ್ಗದರ್ಶಿ ಉಪನ್ಯಾಸಕರಾಗಿದ್ದಂತಹ ಇವರು ಸರಿಸುಮಾರು 4 ದಶಕಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದವರು. ತದನಂತರ ಮಾಧ್ಯಮ ಸಲಹೆಗಾರರಾಗಿ ಕ್ರಾಫ್ಟ್ ಕೌನ್ಸಿಲ್ ಆಫ್ ಕರ್ನಾಟಕ, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ, NRC, LPI ಹೀಗೆ ಹಲವು ಅತ್ಯುನ್ನತ ಸಂಸ್ಥೆಗಳಿಗೆ ದುಡಿಯುತ್ತಿದ್ದಾರೆ. ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಅಧ್ಯಕ್ಷರಾಗಿರುವ ಇವರು ಸುಚಿತ್ರಾ ಸಿನಿಮಾ ಆ್ಯಂಡ್ ಕಲ್ಚರಲ್ ಅಕಾಡೆಮಿಯ ಟ್ರಸ್ಟಿಯೂ ಹೌದು ಹಾಗೂ ಫೌಂಡೇಶನ್ ಫಾರ್ ಕ್ವಾಲಿಟಿ ಇಂಡಿಯಾದ ನಿರ್ದೇಶಕರೂ ಹೌದು. ಅಮೆರಿಕಾದ ನ್ಯೂಯಾರ್ಕ್ ಯೂನಿವರ್ಸಿಟಿ ನ್ಯೂ ಸ್ಕೂಲ್ನಲ್ಲಿ ಮಾಧ್ಯಮದ ಬಗ್ಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಇವರು ಟೆಕ್ನೋ ಆರ್ಟ್ ಕ್ಯಾಂಪ್, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಮೂಲಕ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅನೇಕ ಶಿಬಿರ, ಸಾಹಸ ಶಿಬಿರ, ಪರ್ವತಾರೋಹಣ ಮಾಡಿದ್ದಾರೆ. ಸುಮಾರು 4 ದಶಕಗಳಿಂದ ರಂಗಭೂಮಿಯ ವಿವಿಧ ಸ್ತರದಲ್ಲಿ ದುಡಿದ ಇವರು ಕನ್ನಡ, ಬೆಂಗಾಲಿ, ಇಂಗ್ಲಿಷ್, ಹಿಂದಿ ನಾಟಕಗಳಿಗೆ ದುಡಿದಿದ್ದಾರೆ. ಜುಬೇತಾ ಯೂನಿವರ್ಸಿಟಿಯ ವಿಸಿಟಿಂಗ್ ಪ್ರೊಫೆಸರ್ ಆಗಿರುವ ಇವರು ಸಿನಿಮಾ ರಂಗದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವರು. ಘಟಶ್ರಾದ್ದ, ಕಂಕಣ ಸಿನಿಮಾಗಳ ಜೊತೆ ಅನೇಕ ಡಾಕ್ಯುಮೆಂಟರಿ ಚಿತ್ರಗಳಿಗೂ ಕೆಲಸ ಮಾಡಿದ್ದಾರೆ. ಇವರ ಅಮೆರಿಕದ ಮಾಧ್ಯಮ ಸಾಧನೆಗೆ ವಸೇಗಾ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಆಡಿಯೋ ವಿಜುವಲ್ ಅವಾರ್ಡ್, ಕ್ರಿಯೇಟಿವ್ ಡೊನೇಷನ್ ಅವಾರ್ಡ್ ಹಾಗೂ ಮೀಡಿಯಾ ಸ್ಟಡೀಸ್ ಕ್ರಿಯೇಟಿವ್ ಆರ್ಟ್ಸ್ ಅವಾರ್ಡ್ ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ. ಬನ್ನಿ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎನ್ ಶಶಿಧರ ಅವರ ಮಾಧ್ಯಮ ಲೋಕದ ಪಯಣ ಏನಿದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಮಸ್ಕಾರ ಪ್ರೊಫೆಸರ್ ಶಶಿಧರ, ತಮಗೆ ಗೌರವಪೂರ್ವಕವಾದ ಸ್ವಾಗತ. ಮೊದಲನೇದಾಗಿ ನಾನು ಆಗಲೇ ಹೇಳಿದೆ, ಮಾಧ್ಯಮ ಅಂತಕ್ಕಂಥದ್ದು ಮನುಷ್ಯನ ವಿಕಸನದಿಂದ ಹಿಡಿದು ಇವತ್ತಿನ ತಾಂತ್ರಿಕತೆಯ ತುದಿಯವರೆಗೆ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಮಾಧ್ಯಮ ಲೋಕಕ್ಕೆ ನಾನು ಹೋಗಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ? ನನಗೆ ಮಾಧ್ಯಮ ಲೋಕಕ್ಕೆ ಯಾತಿಗೆ ಹೋಗಬೇಕು ಅನ್ನಿಸ್ತು ಅಂದರೆ, ನಾನು ನಾಟಕಗಳಲ್ಲಿ ಅಭಿನಯ ಮಾಡ್ತಾಯಿದ್ದೆ. ನಂತರ ನನಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಮುಖ್ಯವಾಗಿ ನಾವು ಮಾದರಿಗಳನ್ನು ಬಳಸಿಕೊಂಡು ಜನಗಳಿಗೆ ವಿಜ್ಞಾನದ ವಿಷಯಗಳನ್ನು ನಾವು ಹಂಚುತ್ತೇವೆ. ಆಗ ಈ ಮಾದರಿಗಳನ್ನು ಬಳಸೋದು ಅಂತಂದರೆ ಬೇರೆ ವಸ್ತು ಸಂಗ್ರಹಾಲಯದಲ್ಲಿ ಅಲ್ಲಿ ನಿಲ್ಲಿಸುತ್ತಾರೆ, ಅದು ಶಾಶ್ವತವಾಗಿರುವಂಥದ್ದು. ಆದರೆ ತಾಂತ್ರಿಕ ಮತ್ತು ವೈಜ್ಞಾನಿಕ ವಸ್ತು ಸಂಗ್ರಹಾಲಯದಲ್ಲಿ ಅದು ಚಲನೆ ಇರುತ್ತೆ. ಈ ಚಲನೆ ಮಾಡಿದಾಗ ಅದು ಹೇಗೆ ವರ್ಕ್ ಮಾಡುತ್ತೆ ಏನು ಅನ್ನೋದು ದಿನನಿತ್ಯದಲ್ಲಿ ಅವರು ಬಳಸುವಂತಹ ಪದಾರ್ಥಗಳನ್ನು ನಾವು ಆಯ್ಕೆ ಮಾಡಿ, ನೋಡಿ ಈ ರೀತಿ ಇದೆ ಮಾದರಿ, ಇದು ಹೇಗೆ ಚಲಿಸುತ್ತೆ ಅಂತ ಅವರಿಗೆ ಪರಿಚಯ ಮಾಡಿಕೊಡ್ತೇವೆ. ಅದನ್ನು ಆ ನಿಟ್ಟಿನಲ್ಲಿ ನಾವು ಪರಿಚಯ ಮಾಡ್ತಾ ಇರಬೇಕಾದ್ರೆ ನಮಗನ್ನಿಸ್ತು ಪ್ರತಿಯೊಂದು ಮಾಧ್ಯಮಗಳು ಕೂಡ ನಮಗೆ ಮುಖ್ಯ. ಅದನ್ನು ನಾವು
ಎಷ್ಟು ಮಟ್ಟಿಗೆ ಬಳಸ್ತೀವಿ ಮತ್ತೆ ಪರಿಣಾಮಕಾರಿಯಾಗಿ ಹೇಗೆ ವಿಷಯವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಂಚುತ್ತೇವೆ ಅನ್ನೋದು ಮುಖ್ಯವಾದ. ಅಂದರೆ ನೀವು ಹಲವು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ, ಮಾಧ್ಯಮದ ವಿವಿಧ ಪ್ರಕಾರಗಳಲ್ಲಿ. ಮೊದಲನೇದಾಗಿ ಸೊಸೈಟಿ ಆಫ್ ಶಾರ್ಟ್ ಫಿಲಮ್ಸಿಂದ ನಾವು ಶುರು ಮಾಡೋದಾದರೆ, ಸೊ ಈ ಸೊಸೈಟಿ ಹುಟ್ಟು ಹಾಕಿದ್ದು ಯಾರು, ಮತ್ತು ಅಲ್ಲಿ ನಿಮ್ಮ ಪಾತ್ರ ಏನಾಗಿತ್ತು, ಇದರ ಮೂಲಕ ನಿಮ್ಮ ಕ್ರಿಯಾಶೀಲತೆಗೆ ಹೇಗೆ ಇಂಬು ಕೊಡ್ತಾ ಹೋಯಿತು ಅವಕಾಶಗಳು? ಈ ಸೊಸೈಟಿ ಆಫ್ ಶಾರ್ಟ್ ಫಿಲ್ಮ್ಸ್, ಈ ಶಾರ್ಟ್ ಫಿಲಮ್ಮೇ ಒಂದು ಮಾದರಿ ಆದರೆ ಚಲನಚಿತ್ರಗಳು ಗೊತ್ತು. ಈ ಕಿರು ಚಲನಚಿತ್ರ ಅಂದರೆ ಒಂದು ಕಿರು ಕಥೆಯ ಥರ. ಅದನ್ನು ನಾವು ಬಹಳಷ್ಟು ಚಲನಚಿತ್ರಗಳನ್ನು ನಾವು ನೋಡ್ತಾ ಇದ್ವಿ. ಮುಖ್ಯವಾಗಿ ಎಸ್ ರಾಮಚಂದ್ರ ಅವರು ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ತೆಗೆದುಕೊಂಡು ಬೆಂಗಳೂರಿಗೆ ಬಂದು ಅವರೊಂದಿಗೆ ಕೆಲವು ಚಲನಚಿತ್ರಗಳನ್ನು ಕೂಡ ತಗೊಂಡು ಬಂದಿದ್ರು. ಅದನ್ನು ನಮಗೆ ತೋರಿಸ್ತಾ ಇದ್ರು. ಮತ್ತೆ ಹೇಳಿದ್ರು, ನಾವೆಲ್ಲರೂ ಕೂಡ ಯಾಕೆ ಸೇರ್ಕೊಂಡು ಮಾಡಬಾರ್ದು ಅಂತ ಅವರು ನಮಗೆ ಹೇಳಿದ್ರು. ನಾವು ಹೇಳಿದ್ವಿ, ನೀವು ಮಾರ್ಗದರ್ಶನ ಕೊಡೋದಾದರೆ ನಾವು ಸೇರ್ಕೊಂಡು ಮಾಡ್ತೇವೆ ಅಂತ. ಆಗ ಒಂದು ತಂಡವನ್ನು ಕಟ್ಟಿಕೊಂಡು ನಾವು ಕಿರು ಚಲನಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಅದೇ ಸಮಯದಲ್ಲಿ ದೇಶದ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರಗಳನ್ನು ಕೂಡ, ಕಿರು ಚಲನಚಿತ್ರಗಳನ್ನು ನಾವು ನೋಡ್ತಾ ಇದ್ವಿ. ಹಾಗೆ ಸುಮಾರು ಒಂದು ತಂಡ ಇದ್ದಿದ್ದು 10 ತಂಡಗಳು ತಯಾರಾಯಿತು. ರಾಮಚಂದ್ರ ಅವರ ನೇತೃತ್ವದಲ್ಲಿ ಆ ಒಂದು ವರ್ಕ್ಶಾಪನ್ನು ಮತ್ತೆ ಹಾಗೇನೆ ಒಂದು ಫೆಡರೇಷನ್ ಆಫ್ ಫಿಲ್ಮ್ ಸೊಸೈಟಿ ಆಫ್ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅಂತ ಭಾರತದಲ್ಲಿ ಪ್ರಥಮವಾಗಿ ನಾವು ತಯಾರು ಮಾಡಿದ್ವಿ. ಈ ಸೊಸೈಟಿ ಆಫ್ ಶಾರ್ಟ್ ಫಿಲ್ಮ್ ಮೇಕರ್ಸ್ ಮೂಲಕ, ಯಾಕಂದರೆ ಈ ಒಂದು ಕ್ರಿಯಾಶೀಲ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅವತ್ತಿನ ಆಸಕ್ತರಿಗೆ ಯಾವ ವಿಚಾರಗಳನ್ನು ಹೇಳುವಂತಹ ಒಂದು ಪ್ರಯತ್ನ ನಿರಂತರವಾಗಿ ನಡೀತಾ ಇತ್ತು? ಈಗ ಹಿಂದೆ ಏನಾಗ್ತಾ ಇತ್ತು ಅಂದರೆ, ಇವತ್ತಿನ ದಿನ CD ಡಿಜಿಟಲ್ ಮೀಡಿಯಂ ಇದೆ. ಹಿಂದೆ ಅದಿರಲಿಲ್ಲ. ನಾವು ಒಂದು ಚಲನಚಿತ್ರವನ್ನು ತಯಾರು ಮಾಡಬೇಕು ಅಂದರೆ ಆಗ ನಾವು ಬಳಸ್ತಾ ಇದ್ದಿದ್ದು 8mm ಮತ್ತು 16mm. ಅದಕ್ಕೆ ಕ್ಯಾಮರಾ ಕೂಡ ನಮ್ಮಲ್ಲಿ ಇರ್ತಾ ಇರಲಿಲ್ಲ, ಬೇರೆ ಕಡೆಯಿಂದ ಬಾಡಿಗೆ ತರ್ತಾ ಇದ್ವಿ. ಮತ್ತೆ ಪ್ರಾಸೆಸಿಂಗ್ ಕೂಡ ಇಲ್ಲಿ ಆಗ್ತಾ ಇರಲಿಲ್ಲ, ಮಡ್ರಾಸ್ನಿಗೆ ಕಳಿಸಿ ಇದು ಮಾಡ್ತಾ ಇದ್ವಿ. ಇಲ್ಲಿ ಮುಖ್ಯವಾಗಿ ನಾವು ಏನು ಹೇಳ್ತಾ ಇದ್ವಿ ಅಂದರೆ, ಈ ಚಲನಚಿತ್ರ ಒಂದು ಮಾಧ್ಯಮ, ಇದನ್ನು ಬಳಸಿ ನೀವು ಹೇಗೆ ನಿಮ್ಮ ಅಭಿವ್ಯಕ್ತಿಯನ್ನು ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಮುಖ್ಯ ಉದ್ದೇಶ ಆಗ್ತಾ ಇತ್ತು. ಆಗ ನಾವು ಸೌಂಡ್ ಹಾಕೋದಕ್ಕೆ ಕೂಡ ಇಲ್ಲಿ ನಮ್ಮ ಕಡೆ ಆಗ್ತಾ ಇರಲಿಲ್ಲ. ಇದು ಒಂದು ಪ್ರಯೋಗಾತ್ಮಕ ರೀತಿಯಲ್ಲಿ ನಾವು ಮಾಡಿದ್ವಿ. ಅದರಿಂದ ಹೆಚ್ಚು ತಂಡಗಳು ಇದರಲ್ಲಿ ಸೇರಿಕೊಂಡು ನಮ್ಮೊಡನೆ ಕಾರ್ಯ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ನಾನಾಗಲೇ ಹೇಳಿದ ಹಾಗೆ, ಅಂದರೆ ಈ ಕ್ಷೇತ್ರ ಅಂತಕ್ಕಂಥದ್ದೇ ಒಂದು ಕ್ರಿಯಾಶೀಲ ಕ್ಷೇತ್ರ. ನಾನು ಹೋಗಬೇಕು ಅಂದ ತಕ್ಷಣ ಯಾರೋ ಒಬ್ಬರು ನನಗೆ ಅನಿಸಿದ್ದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಾಯೋಗಿಕವಾಗಿ ತರಬೇತಿಯ ಮೂಲಕ ಅದನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸೊ ಈ ಶಾರ್ಟ್ ಫಿಲ್ಮ್ ಮೇಕರ್ಸ್ ಸೊಸೈಟಿಗೆ ಯಾವೆಲ್ಲ ಪರಿಣಿತರು ಬಂದು ಅವತ್ತಿನ ದಿನಗಳಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ನೋಡಿ, ಇದು ಭಾಳ ಮುಖ್ಯವಾದ ಪ್ರಶ್ನೆ. ಅವತ್ತಿನ ದಿನ ನಮ್ಮ ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ನಾವು 3 ದಿನಗಳ ಕಾಲ ಒಂದು ಟ್ರೈನಿಂಗನ್ನು ಇಟ್ಟಿದ್ವಿ. ಆ ವರ್ಕ್ಶಾಪ್ನಲ್ಲಿ ಗಿರೀಶ್ ಕಾಸರಳ್ಳಿಯವರು ಮತ್ತು ಎಸ್ ರಾಮಚಂದ್ರ ಮತ್ತು ನಾನು, ಈ 3 ಜನ ಸೇರಿಕೊಂಡು ಒಂದು 3 ದಿನದ ವರ್ಕ್ಶಾಪನ್ನು ನಾವು ಮಾಡಿದ್ವಿ. ಆ 3 ದಿನ ವರ್ಕ್ಶಾಪ್ ನಡೆಸಿದ ನಂತರ ಭಾಳಷ್ಟು ಜನ ಆಗಿನ ಕಿರಿಯರಿಗೆ ಚಲನಚಿತ್ರ ಮಾಧ್ಯಮವು ಕೂಡ ಭಾಳ ಒಂದು ಆಸಕ್ತಿ ರೀತಿಯ ಮಾಧ್ಯಮ, ಇದರಲ್ಲಿ ನಾವು ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂತ ಕೆಲವರು ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಕಡೆ ಹೋಗಿ ಹೆಚ್ಚಿನ ಒಂದು ತರಬೇತಿಯನ್ನು ಪಡೆದುಕೊಂಡು ಬಂದರು. ಅದೇ ರೀತಿ ಬೇಕಾದಷ್ಟು ಕಿರು ಚಲನಚಿತ್ರಗಳನ್ನು ನಾವು ಮಾಡಿದ್ವಿ. ಮತ್ತು ಆಸ್ವಾಕ್ ಅಂತ ಭಾರತದಲ್ಲಿ ಪ್ರಥಮವಾಗಿ ನಾವು ಒಂದು ಚಲನಚಿತ್ರ ಕಾಂಪಿಟಿಷನ್ ಕೂಡ ಇಟ್ಟಿದ್ವಿ. ಅದು ಬಹಳ ಯಶಸ್ವಿಯಾದಂತಹ ಕಾಂಪಿಟೇಷನ್ ಕೂಡ. ಓಕೆ, ಇದರ ಜೊತೆಗೆ ಹಲವಾರು ಸಂಸ್ಥೆಗಳಲ್ಲಿ ತಾವು ದುಡಿದ್ರಿ, ಅದರ ಬಗ್ಗೆ ನಾನು ಮತ್ತೆ ಮಾಹಿತಿನ ಪಡ್ಕೋತೀನಿ. ಅದಕ್ಕೂ ಮುಂಚೆ ರಂಗಭೂಮಿಗೆ ಪ್ರವೇಶ ಪಡ್ಕೊಂಡಿದ್ದು ಸೊ ಯಾರ ಮೂಲಕ, ಯಾವ ನಾಟಕದ ಮೂಲಕ, ಯಾವ ಸಂದರ್ಭದಲ್ಲಿ? ಈಗ ನಾನು SJ ಪಾಲಿಟೆಕ್ನಿಕಲ್ಲಿ ನಾನು ಓದ್ತಾ ಇದ್ದೆ. ಆಗ ಓದ್ತಾ ಇರಬೇಕಾದ್ರೆ ನಮ್ಮ ಸ್ನೇಹಿತರು ನಾರಾಯಣ ಸ್ವಾಮಿ, ಈಗಿನ ಶ್ರೀನಾಥ್ ಅವರು, ಹಿಂದೆ ನಾವು ನಾರಾಯಣ ಸ್ವಾಮಿ ಅಂತ ಕರಿತಾ ಇದ್ವಿ, ಅವರು ನಮ್ಮನ್ನೆಲ್ಲ ಸೇರಿಸ್ಕೊಂಡು ನಾಟಕಗಳನ್ನ ಮಾಡ್ತಾ ಇದ್ರು. ನನಗೆ ನಾಟಕದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಇತ್ತು, ಪರಿಣತಿ ಇರಲಿಲ್ಲ. ಅವರು ನಾರಾಯಣ ಸ್ವಾಮಿ, ಶ್ರೀನಾಥ್ ಅವರು ನಾಟಕಕ್ಕೆ ನಮ್ಮನ್ನು ಕರ್ಕೊಂಡು, ಆಗ ಉಲ್ಲಾಳ್ ಶೀಟ್ ಕಾಂಪಿಟೇಷನ್ ಅಂತ ನಡೆಸ್ತಾ ಇತ್ತು ನಾಟ್ಯ ಸಂಘ ಅವರು. ಆಗ ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ಅದೇ ರೀತಿ ಕ್ರಮೇಣ ಶ್ರೀನಾಥ್ ಅವರು ಎಲ್ಲೆಲ್ಲಿ ನಾಟಕಗಳು ಮಾಡ್ತಾರೋ ಅದರಲ್ಲಿ ನನ್ನನ್ನು ಕೂಡ ತೆಗೆದುಕೊಂಡು
ಕರ್ಕೊಂಡು ಇದು ಮಾಡ್ತಾ ಇದ್ವಿ. ಆ ರೀತಿ ನಾಟಕ ರಂಗಭೂಮಿಗೆ ಎಂಟ್ರಿ ಕೊಟ್ರಿ. ಅವತ್ತಿನ ಸಂದರ್ಭದಲ್ಲಿ ಇತರೆ ತಂತ್ರಜ್ಞರ ಜೊತೆಗೆ ಅಥವಾ ರಂಗ ದಿಗ್ಗಜರ ಜೊತೆಗೆ ಒಡನಾಟ ಇರಬಹುದು, ಅಥವಾ ನೀವು ಮಾಡಿದಂತಹ ಪ್ರಯೋಗಗಳಿರ್ಬೋದು, ಇವನ್ನೆಲ್ಲ ನೆನಪಿಸ್ಕೊಳ್ಳೋದಾದರೆ ಮುಖ್ಯವಾಗಿ ಬಹುಶಃ 80ರ ದಶಕ 80ರ ಆ ಸಂದರ್ಭದಲ್ಲಿ ಯಾವೆಲ್ಲ ನಾಟಕಗಳು ಬಹಳ ಪರಿಣಾಮಕಾರಿಯಾಗಿ ಪ್ರಯೋಗಗಳನ್ನು ಕಾಣ್ತಾ ಇದ್ವು, ಮತ್ತು ಅಲ್ಲಿ ನಿಮ್ಮ ಮುಖ್ಯವಾದ ನಟನೆ ಇರಬಹುದು ಅಥವಾ ಬ್ಯಾಕ್ ಸ್ಟೇಜ್ ಇರಬಹುದು, ಇವೆಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದೆ? ಮುಖ್ಯವಾಗಿ ಆ ಸಮಯದಲ್ಲಿ ಶ್ರೀ ಆರ್ ನಾಗೇಶ್ ಮತ್ತು ಎಲ್ ಕೃಷ್ಣಪ್ಪ ಅಂತ ಅವರಿಬ್ಬರು ಕೂಡ ರಂಗಭೂಮಿಯಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ನಾನು ಹೆಸರಿಸಬೇಕು ಅಂತಂದರೆ ಆರ್ ನಾಗೇಶ್ ಅವರು. ಆರ್ ನಾಗೇಶ್ ಅವರು ಬಂದು ನಮ್ಮ ಜೊತೆ ಬಂದು ನೀವು ಕೂಡ ನಾಟಕದಲ್ಲಿ ಪಾತ್ರ ವಹಿಸಬೇಕು, ಈ ಬೆಂಗಾಲಿ ನಾಟಕವನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಮ್ಮನ್ನು ನಾಟಕದಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡ್ಕೊಳ್ತು. ಆ ಸಮಯದಲ್ಲೇ ಈ ತೊಗಲಕ್ ನಾಟಕ ಕೂಡ ಆಗ್ತಾ ಇತ್ತು. ಪ್ರೊಫೆಸರ್ ಚಂದ್ರಶೇಖರ್ ಅವರು ಅದನ್ನ ನಿರ್ದೇಶನ ಕೊಡ್ತಾ ಇದ್ರು. ಆಗ ಬ್ಯಾಕ್ ಸ್ಟೇಜ್ನಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ನಂತರ ಹಲವಾರು ನಾಟಕಗಳು ಬಂತು. ಪೊಲೀಸರಿದ್ದಾರೆ ಎಚ್ಚರಿಕೆ ನಾಟಕ ಆಯಿತು. ಆ ನಾಟಕದಲ್ಲಿ ನಾನು, ಸಿಂಹ ಅವರು ಮತ್ತು ಈಗಿನ ಪ್ರಸಿದ್ಧ TN ಸೀತಾರಾಮ್ ನಾವು 3 ಜನ ಕೂಡ ಸೇರಿಕೊಂಡು ಲಂಕೇಶರ ನಾಟಕ ಪೊಲೀಸರಿದ್ದಾರೆ ಎಚ್ಚರಿಕೆ, ಅದು ಸಂಸರ ಜೀವನ ಆಧಾರಿತ ನಾಟಕ, ಅದನ್ನು ಮಾಡಿದ್ವಿ. ಅದು ಭಾಳ ಯಶಸ್ವಿ ಕಂಡ ನಾಟಕ. ಅದನ್ನು ಕೂಡ ಇವತ್ತಿನ ದಿನ ನಾನು ಸ್ಮರಿಸ್ಕೋಬೇಕು. ನಮ್ಮ ಸಿಂಹರವರು ಬಹಳ ಅದ್ಭುತವಾಗಿ ಇವತ್ತು ನಾಟಕವನ್ನು ಮಾಡ್ತಾ ಇದ್ರು. ಅಂದರೆ ಇಡೀ ರಂಗ ಚಟುವಟಿಕೆಗಳನ್ನು ನೋಡೋದಾದರೆ ಅಥವಾ ನೆನಪು ಮಾಡ್ಕೊಳ್ಳೋದಾದರೆ ಅವತ್ತಿನ ಸಂದರ್ಭ ಮತ್ತು ಇವತ್ತಿನ ಸಂದರ್ಭ, ಈ ಸುದೀರ್ಘ ಒಂದು 3-4 ದಶಕಗಳ ಅಂತರ ಏನಿದೆ, ಏನು ವ್ಯತ್ಯಾಸವನ್ನು ನೀವು ಕಾಣ್ತೀರಿ ಮುಖ್ಯವಾಗಿ? ಆಗ ರಂಗಭೂಮಿ ಏನಾಗ್ತಾ ಇತ್ತು ಅಂದರೆ ನಾವೆಲ್ಲರೂ ಕೂಡ ಒಂದು ದಿನ ಸಾಯಂಕಾಲಕ್ಕೆ ಕಾಲ ಕಳೆಯೋದಕ್ಕೆ ಅದು ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಸೇರ್ತಾ ಇದ್ವಿ. ಮತ್ತು ಎಲ್ಲರೂ ಕೂಡ ರಿಹರ್ಸಲ್ ಅದು ಮಾಡೋದಕ್ಕೆ ಸಾಕಷ್ಟು ಸಮಯವನ್ನು ಕೊಡ್ತಾ ಇದ್ರು. ಇವತ್ತಿನದಲ್ಲಿ ಏನಾಗಿದೆ ಅಂತಂದರೆ ಹೆಚ್ಚಿನ ಸಮಯ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮತ್ತು TV ಮಾಧ್ಯಮ ಅದೆಲ್ಲ ಬಂದಿರೋದ್ರಿಂದ ಯಾರ್ಯಾರು ನಟರು ಮತ್ತು ಇತರರು TV ಮಾಧ್ಯಮಕ್ಕೆ ಹೋಗಿರೋದ್ರಿಂದ ಒಂದು ಸಕ್ರಿಯ ಬೆಳವಣಿಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ನಾನು ಕೇವಲ ಕನ್ನಡ ನಾಟಕದಲ್ಲಿ ಮಾತ್ರವಲ್ಲ, ಅದೇ ಸಮಯದಲ್ಲಿ ಬೆಂಗಾಲಿ ನಾಟಕದ ತಂಡದೊಂದಿಗೆ ಕೋರಸ್ 75 ಅನ್ನೋ ಒಂದು ತಂಡವನ್ನು ರಚನೆ ಮಾಡಿದ್ವಿ. ಆ ತಂಡದಲ್ಲಿ ನಾನು ಹೆಚ್ಚು ಸಕ್ರಿಯವಾಗಿ ಕಾರ್ಯಕ್ರಮ. ಅಂದರೆ ಬೇರೆ ಬೇರೆ ರಂಗಭೂಮಿಯ ಒಡನಾಟದ ಜೊತೆಗೆ, ಈಗ ತಾವು ಹೇಳಿದರೆ ಬೆಂಗಾಲಿ, ಇಂಗ್ಲೀಷ್, ಹಿಂದಿ, ಈ ಎಲ್ಲ ರಂಗಭೂಮಿಗಳ ಅಲ್ಲಿನ ಕಲಾವಿದರಿರ್ಬೋದು ಅಥವಾ ಅವರ ನಾಟಕಗಳಿರ್ಬೋದು, ಅದನ್ನು ನೋಡೋದಾದರೆ ಆ ಅನುಭವ ಇಲ್ಲಿಯ ಅನುಭವಕ್ಕಿಂತ ಹೇಗೆ ಭಿನ್ನ ಅನ್ನಿಸ್ತಾ, ಅಥವಾ ಏನಾದರೂ ವೈಶಿಷ್ಟ್ಯತೆ ಅನ್ನಿಸ್ತಾ, ಅಥವಾ ಬೇರೆ ಬೇರೆ ರೀತಿಯ ಅನುಭವಗಳಾಯ್ತಾ, ಏನಾಯಿತು? ಈಗ ಬೆಂಗಾಲಿ ನಾಟಕದಲ್ಲಿ ಗ್ರೂಪ್ ಥಿಯೇಟರ್ ಅಂತ ಕರಿತೇವೆ. ಆ ಗ್ರೂಪ್ ಥಿಯೇಟರ್ ಅವ್ರೇನು ಮಾಡ್ತಾ ಇದ್ರು ಅಂದರೆ ಅವ್ರದ್ದೇ ಆದಂತಹ ಒಂದು ತಂಡವನ್ನು ರಚಿಸಿ ಇದೇ ರೀತಿ ನಾಟಕಗಳನ್ನು ನಾಡಬೇಕು. ಕೆಲವನ್ನ ಕಲ್ಕತ್ತಾದಲ್ಲಿ ಮಾಡ್ತಾ ಇದ್ರು, ಇನ್ನು ಕೆಲವು ಕಲ್ಕತ್ತಾದಲ್ಲಿ ಬಿಟ್ಟು ಬೇರೆ ಕಡೆ ಮಾಡಬೇಕು ಅಂತ ಆ ಥರ ಬೀದಿ ನಾಟಕಗಳು ಅದನ್ನೆಲ್ಲ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಒಂದು ನಾಟಕವನ್ನು ತೆಗೆದುಕೊಂಡಾಗ ಭಾಳ ಒಂದು ಸಕ್ರಿಯವಾಗಿ ಎಲ್ಲ ವಿಭಾಗದಲ್ಲೂ ಕೂಡ ಎಲ್ಲರೂ ಕೂಡ ವಿಷಯವನ್ನು ತಿಳ್ಕೊಂಡಿರಬೇಕು ಅನ್ನೋದು ಬಂಗಾಲಿ ನಾಟಕದ ವಿಶೇಷ ಇತ್ತು. ನಂತರ ನಾನು ಡೆಲ್ಲಿ ಕನ್ನಡ ಭಾರತಿಯಲ್ಲೂ ಕೂಡ ನಾನು ನಾಟಕವನ್ನು ಅಭಿನಯಿಸ್ತಾ ಇದ್ದೆ. ಅಲ್ಲೂ ಕೂಡ ಒಂದು ರೀತಿಯ ಸಾಯಂಕಾಲದ ಹೊತ್ತು ಸೇರಿಕೊಂಡು ಒಂದು ವಿಶೇಷವಾದ ನಾಟಕವನ್ನು ತೆಗೆದುಕೊಂಡು ಮಾಡಬೇಕು ಅನ್ನೋದು. ಓಕೆ, ನಿಮ್ಮದೇ ಆದ ಒಂದು ಹೆಚ್ಚಿನ ಪ್ರಯೋಗಗಳನ್ನು ಕಂಡಂತಹ ನಾಟಕದ ಮೆಲುಕು ಹಾಕೋದಾದರೆ ಯಾವ ನಾಟಕವನ್ನು ಮೆಲುಕು? ನಾನು ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾವುದೇ ಮಾಧ್ಯಮವಾದರೂ ಕೂಡ ಅದನ್ನು ಪ್ರಯೋಗ ಮಾಡಬೇಕು, ಮತ್ತು ಅದನ್ನು ವಿಜ್ಞಾನದ ವಿಷಯ ಅಥವಾ ಜನರಿಗೆ ತಲುಪುವುದಕ್ಕೆ ಯಾವುದೇ ಮಾಧ್ಯಮವನ್ನು ಆದರೂ ಕೂಡ ಬಳಸ್ಕೋಬಹುದು ಅಂತ ನಮಗೆ ಹೇಳ್ತಾ ಇದ್ರು. ನಾನು ಥಾಮಸ್ ಆಲ್ವಾ ಎಡಿಸನ್ ಅವರು ನನಗೆ ಬಹಳ ಪ್ರಿಯವಾದಂತಹ ವಿಜ್ಞಾನಿ. ಈ ಥಾಮಸ್ ಆಲ್ವಾ ಎಡಿಸನ್ ಅವರ ಜೀವನ ಚರಿತ್ರೆಯನ್ನು ಯಾತಕ್ಕೆ ನಾಟಕ ಮಾಡಬಾರ್ದು ಅಂತ ಕತ್ತಲಿನಿಂದ ಬೆಳಕಿನತ್ತ ಅಂತ ಅವರು ಬಲ್ಬ್ ಅನ್ನು ಕಂಡುಹಿಡಿದಂತ. ಮತ್ತೆ ಇನ್ನೊಂದು ಅವರ ಆಸಕ್ತಿ ಏನಿತ್ತು ಅಂದ್ರೆ ಎಷ್ಟು ಪ್ರಯೋಗ ಮಾಡಿದ್ರು ಸರಿ, ಅವರು ಸಹಸ್ರಾರು ಪ್ರಯೋಗ ಮಾಡಿ ಬಲ್ಬ್ ಅನ್ನು ಕಂಡುಹಿಡಿದ್ರು. ಆ ಬಲ್ಬ್ ಅನ್ನು ಕಂಡುಹಿಡಿದಾಗ ಸಹಸ್ರಾರು ಪ್ರಯೋಗ ಮಾಡದ ಇಷ್ಟು ಮಾಡಿದ್ರಲ್ಲ ನೀವು ಅಂತ ಕೇಳಿದಾಗ ಯಾವ ರೀತಿಯಲ್ಲಿ ಮಾಡಬಾರ್ದು ಅನ್ನೋದು ನಾನು ತಿಳ್ಕೊಂಡೆ ಅನ್ನೋದು ಬಹಳ ಒಂದು ಒಳ್ಳೆ ವಿಷಯ. ಮತ್ತೆ ನನಗೆ ನಾನು ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನನಗೆ ಮಕ್ಕಳುಗಳು ಕೈಯಲ್ಲಿ ಕೆಲಸ ಮಾಡಬೇಕು,
ಅಂತ ಹವ್ಯಾಸ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ. ಅಂದ್ರೆ ಮಕ್ಕಳ ನಂಟು ಹೆಚ್ಚಾಗ್ತಾ ಹೋಯಿತು. ಮಕ್ಕಳ ನಂಟು, ಮಕ್ಕಳೊಂದಿಗೆ ನಾನು ಕೆಲಸ ಮಾಡೋದು ಒಂದು ಇದು. ಮತ್ತೆ ಆವಿಷ್ಕಾರವನ್ನ ಮಕ್ಕಳು ಮಾಡಬೇಕು ಅಂದ್ರೆ ಯಾವುದೇ ವಿಷಯ, ಉದಾಹರಣೆಗೆ ಒಂದು ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಅಥವಾ ಪಿನ್ ಆಗಿರ್ಬೋದು, ಅದನ್ನು ಹೇಗೆ ತಯಾರು ಮಾಡ್ತಾರೆ, ಮತ್ತೆ ಅದರ ಹಿಂದಿರುವ ಒಂದು ತಾಂತ್ರಿಕ ಜ್ಞಾನ ಏನು, ಮತ್ತೆ ಅದರಲ್ಲಿ ಕ್ರಿಯೇಟಿವಿಟಿ, ಆವಿಷ್ಕಾರ ಏನು, ಅದನ್ನು ನೀವು ಹೇಗೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಯೋಚನೆ ಮಾಡೋದಕ್ಕೆ ನನಗೆ ಯಾವುದೇ ವಸ್ತು, ಅದು ಪೇಪರ್ ಹೇಗೆ ತಯಾರಾಯಿತು, ಅದಕ್ಕೆ ಬಳಸುವಂತಹ ಸಾಮಗ್ರಿಗಳೇನು, ಅದನ್ನು ನೀವು ತಿಳ್ಕೋಬೇಕು. ಆಗಲೇ ನೀವು ಪ್ರತಿಯೊಂದು ವಸ್ತುವಿನ ಹಿನ್ನೆಲೆಯ ಜೊತೆಗೆ ಅದರ ಒಂದು ಕ್ರಿಯಾಶೀಲ ಮನಸ್ಥಿತಿ, ಅದಕ್ಕೆ ಬಳಸುವಂತಹ ಪದಾರ್ಥಗಳಿರ್ಬೋದು, ಹಾಗೂ ಮಾಡುವಂತಹ ರೀತಿ ಇರಬಹುದು. ಈ ರೀತಿ ಮೂಲ ವಿಚಾರಗಳನ್ನು ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರಿ. ಇದರ ಜೊತೆಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬಗ್ಗೆನೇ ನಾವು ಮಾತನಾಡೋದಾದರೆ ಸುಮಾರು 4 ದಶಕಗಳ ಕಾಲ ಅಲ್ಲಿ ತಾವು ಕೆಲಸ ಮಾಡಿದ್ದೀರಿ. ಅಲ್ಲಿ ಇಡೀ ನಿಮ್ಮ ಆಸಕ್ತಿಕರ ಕ್ಷೇತ್ರಗಳನ್ನು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಬಳಸ್ಕೋತಾ ಮಕ್ಕಳಿಗೆ ಅದರ ಕುತೂಹಲವನ್ನು ಹೆಚ್ಚು ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ರಿ? ನನಗೆ ಹೇಳೋದಾದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನಮಗೆ ಒಂದು ರೀತಿಯ ಒಬ್ಬ ಆಟಗಾರನಿಗೆ, ಫುಟ್ಬಾಲ್ ಆಟಗಾರನಿಗೆ ಒಂದು ದೊಡ್ಡ ಫೀಲ್ಡ್ ಕೊಟ್ಟು ನೀವು ಹೇಗೆ ಬೇಕಾದ್ರೂ ಆಟ ಆಡ್ಬೋದು. ಆ ರೀತಿ ನೀವು ಯಾವುದೇ ವಿಷಯವನ್ನಾದರೂ ಸರಿ ನೀವು ತೆಗೆದುಕೊಂಡು ನಾನು ಇವತ್ತಿನ ದಿನ ಈ ಕಾರ್ಯವನ್ನು ಮಾಡ್ತೇನೆ, ಈ ಕೆಲಸವನ್ನು ಮಾಡ್ತೇನೆ ಅಂತಂದರೆ ಯಾವುದೇ ರೀತಿಯ ಅಡಚಣೆ ತಡೆಗಳು ಇರ್ತಿರಲಿಲ್ಲ. ನೀವು ಯಾವ್ದಾರು ಮಾಡಿ. ಬಟ್ ಮುಖ್ಯವಾಗಿ ಏನು ಅಂದರೆ ವಿಷಯವನ್ನು ಬೇರೆಯವರಿಗೆ ದಾಟಿಸುವುದಕ್ಕೆ ಎಷ್ಟು ಪರಿಣಾಮಕಾರಿಯಾಗಿ ಈ ನೀವು ಮಾಧ್ಯಮವನ್ನು ಬಳಸ್ತೀರಾ ಅನ್ನೋದನ್ನು ನಾವು ಒಂದು ಬರೀಬೇಕಾಗಿತ್ತು. ಬರೆದು ಕೊಟ್ಟು ನಾನು ಉದಾಹರಣೆಗೆ ಹೇಳೋದಾದರೆ ಒಂದು ಹವ್ಯಾಸ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ. ಹವ್ಯಾಸ ಕೇಂದ್ರದಲ್ಲಿ ಟೀಚರ್ಸ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಬಂದಾಗ ಬೇರೆ 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 ರೀತಿಯ ಸಾಮಗ್ರಿಗಳನ್ನು ನಾವು ಕೊಡ್ತಾ ಇದ್ವಿ, ಉಪಕರಣಗಳನ್ನು ಕೊಡ್ತಾ ಇದ್ವಿ, ಟೂಲ್ಸನ್ನು ಕೊಡ್ತಾ ಇದ್ವಿ. ಇದು ಕೊಟ್ಟು ನೀವು ವಿಜ್ಞಾನದಲ್ಲಿ ಯಾವ ರೀತಿಯ ಮಾದರಿಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಈಗ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ಈ ರೀತಿಯ ಒಂದು ಪ್ರಯತ್ನದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದಷ್ಟು ಇದು ನಾವೊಂದು ನಾನು ಹೇಳಿದ್ನಲ್ಲ ಮೊದಲೇ, ನಾಟಕ ಬಹಳ ಪರಿಣಾಮಕಾರಿಯಾದಂತಹ ಮಾಧ್ಯಮ. ನಾವೊಂದು ಆಕ್ಟ್ ಅಂಡ್ ಎನಾಕ್ಟ್ ಎ ಪ್ಲೇ ಅಂತ ಹೇಳ್ತಾ ಇದ್ವಿ. ಈ ನಾಟಕಗಳು ನಾವು ಆಟ ಆಡ್ತೀವಲ್ಲ, ಅದರಿಂದ ಎಕ್ಸ್ಟೆನ್ಷನ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ವೈಜ್ಞಾನಿಕ ನಾಟಕಗಳನ್ನು, ವೈಜ್ಞಾನಿಕ ವಿಷಯಗಳನ್ನು ಬಳಸಿಕೊಂಡು ನಾಟಕವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಬಂತು. ಇದು ಯಾತಕ್ಕೆ ಬಂತು ಅಂತಂದರೆ, ಸುಮಾರು 200 ನಾಟಕಗಳನ್ನು ಎಡಿಸನ್ ಕತ್ತಲಿನಿಂದ ಬೆಳಕಿನತ್ತ ಅನ್ನೋ ನಾಟಕವನ್ನು ಸತತವಾಗಿ ಬೆಳಗಿನಿಂದ ಸಂಜೆವರೆಗೆ ನಾವು ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಕೊಡ್ತಾ ಇದ್ವಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು, ಟೀಚರ್ಸು ಬಂದು ಇದು ಬಹಳ ಅದ್ಭುತವಾದ ಪ್ರಯೋಗ, ಮತ್ತೆ ನಾವು ಜೀವಂತವಾಗಿ ಇದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಆಗೋದ್ರಿಂದ ನಾವು ಕೂಡ ಈ ನಾಟಕಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಅಂದ್ರೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ದ ನೈಟ್ ಮೇರ್ ನಾಟಕದ ಒಂದು ಚಿತ್ರ ನೋಡಿದ್ವಿ. ಅಂದ್ರೆ ಇಂತಹ ಒಂದು ಮಕ್ಕಳನ್ನ ಬಳಸಿಕೊಂಡು, ವಿಜ್ಞಾನವನ್ನ ಬಳಸಿಕೊಂಡು ಪ್ರಾಯೋಗಿಕವಾಗಿ ಒಂದು ನಾಟಕವನ್ನ ರಂಗಭೂಮಿ ಮೇಲೆ ತರ್ತಕ್ಕಂಥ ಒಂದು ಪ್ರಯತ್ನಗಳಲ್ಲಿ ಎಷ್ಟು ಮಟ್ಟಿಗೆ ಅವತ್ತಿನ ಸಂದರ್ಭದಲ್ಲಿ ಯಶಸ್ವಿಯಾದ? ಈಗ ಅದು ಏನಾಯ್ತು ಅಂತಂದ್ರೆ, ನಾವು 2000ನೇ ಇಸ್ವಿಯಲ್ಲಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂ ನಾವೇನು ಮಾಡಿದ್ವಿ, ಈ ನಾಟಕ ಬಹಳ ಪರಿಣಾಮಕಾರಿಯಾದಂತಹ ಒಂದು ಮಾಧ್ಯಮ, ಇದನ್ನು ನಾವು ಬಳಸಬೇಕು ಅಂತ ಪ್ರತಿಯೊಂದು ಹೈಸ್ಕೂಲ್ನಲ್ಲೂ ಕೂಡ ವಿಜ್ಞಾನ ನಾಟಕಗಳನ್ನು ಮಾಡಿ ಅಂತ ಹೇಳಿ ಶಾಲೆಯಿಂದ ಇದಕ್ಕೆ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಈ ಒಂದು ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಸುಮಾರು 14-15 ವರ್ಷಗಳಿಂದ ಈ ಒಂದು ಪ್ರದರ್ಶನ ನಡೀತಾ ಇದೆ. ಇದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು, ಟೀಚರ್ಸ್ ಮತ್ತೆ ಆ ಪೇರೆಂಟ್ಸ್ಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ಇದು ಬಹಳ ಒಳ್ಳೆ ಪ್ರಯೋಗ ಅಂತ. ಹಾಗೆಯೇ ಇದ್ರ ಜೊತೆಗೆ ಈ ಮೀಡಿಯಾ ಸ್ಟಡೀಸ್ ಆಫ್ ಅಮೇರಿಕಾ, ತಾವು ಮಾಧ್ಯಮ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆಯಲಿಕ್ಕೆ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆಯಲಿಕ್ಕೆ ಅಮೇರಿಕಾಗೆ ಹೋದ್ರಿ. ಅಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ರಿ, ವಿಸಿಟಿಂಗ್ ಪ್ರೊಫೆಸರ್ ಆದ್ರಿ. ವಿದ್ಯಾಭ್ಯಾಸದಿಂದ ನಾವು ಶುರು ಮಾಡೋದಾದರೆ ಮಾತನ್ನು, ಯಾವ ವಿಚಾರದಲ್ಲಿ ತಾವು ಪರಿಣಿತಿಯನ್ನು ಪಡ್ಕೊಳ್ಳಿ? ನಾನು ಅಮೇರಿಕಾಕ್ಕೆ ರೋಟರಿ ಫೌಂಡೇಶನ್ ಸ್ಕಾಲರ್ಶಿಪ್ ಸಿಕ್ತು. ನಾನು ಆಯ್ಕೆ ಮಾಡಿದಂತಹ ವಿಷಯ ಮಾಧ್ಯಮವನ್ನು ಹೇಗೆ ಪರಿಣಾಮಕಾರಿಯಾಗಿ ಅಮೆರಿಕಾದಲ್ಲಿ ಬಳಸ್ತಾರೆ, ಅದರಲ್ಲೂ ಕೂಡ ಎಜುಕೇಷನಲ್ ಮೀಡಿಯಂ, ಸೋಷಿಯಲ್ ಮೀಡಿಯಂ ಯಾವ ರೀತಿ ಬಳಸ್ತಾರೆ ಅನ್ನೋ ಆಸಕ್ತಿ ನನಗಿತ್ತು. ನಾನು ಅಲ್ಲಿ ಹೋದಾಗ ಈ ಎಜುಕೇಷನಲ್ ಮೀಡಿಯಮಲ್ಲಿ
ಹೇಗೆ ಡಾಕ್ಯುಮೆಂಟ್ರಿ ಚಲನಚಿತ್ರಗಳನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋ ಒಂದು ವಿಷಯದಲ್ಲಿ ಒಂದು ಸ್ಪೆಷಾಲಿಟಿ, ಮತ್ತು ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆನ್ ಸೊಸೈಟಿ, ಅದರ ಬಗ್ಗೆ ಒಂದು ಆಳವಾದಂತಹ ಒಂದು ಅಧ್ಯಯನ ಮಾಡಿದೆ. ಮತ್ತು ಹೇಗೆ ಬೇರೆ ಬೇರೆ ಆಯಾಮ, ಉದಾಹರಣೆಗೆ ತೊಗೊಳ್ಳೋದಾದರೆ ಸೌಂಡನ್ನು ಹೇಗೆ ಬಳಸ್ತಾರೆ, ಮತ್ತು ಸೌಂಡ್ ಎಫೆಕ್ಟ್ಸನ್ನು ಹೇಗೆ ಬಳಸ್ತಾರೆ, ಮತ್ತು ಚಲನಚಿತ್ರಗಳನ್ನು ಹೇಗೆ ಬಳಸ್ತಾರೆ ಅನ್ನೋ ಒಂದು ಆಸಕ್ತಿಯಿಂದ ನಾನು ಅಮೆರಿಕಾದಲ್ಲಿ ಹೋದಾಗ, ಉದಾಹರಣೆಗೆ ಹೇಳೋದಾದರೆ ವಿಡಿಯೋ ಡಾಕ್ಯುಮೆಂಟ್ರೀಸು ಮತ್ತು ವಿಡಿಯೋ ಆರ್ಟ್, ಅದ್ರ ಬಗ್ಗೆ ಒಂದು ಅಧ್ಯಯನನೇ, ಒಂದು ಪ್ರಬಂಧವನ್ನು ನಾನು ಆಗಿನ ಬಹಳ ಹೆಸರುವಾಸಾದಂಥ ಬಿಲ್ ವಿಯೋಲಾ ಮತ್ತು ನಾಮ್ಜುನ್ ಪೈಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ವಿಡಿಯೋ ಆರ್ಟಿಸ್ಟ್ಗಳು, ಅವರ ಬಗ್ಗೆ ನಾನು ಒಂದು ಅಧ್ಯಯನವನ್ನು. ಜೊತೆಗೆ ಈ ಟೆಕ್ನೋ ಆರ್ಟ್ ಕ್ಯಾಂಪ್ ಅಂತಕ್ಕಂಥದ್ದು ನಿಮ್ಮ ಬಹಳ ಪ್ರಯತ್ನಗಳ ಜೊತೆಗೆ ಬಹಳ ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ಉದ್ದೇಶ ಏನು, ಈ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಮತ್ತು ಮುಖ್ಯವಾಗಿ ಇಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ? ಇದು ಟೆಕ್ನೋ ಆರ್ಟ್ ಕ್ಯಾಂಪು ನಮ್ಮ ಕಲ್ಪನೆಗೆ ಹೇಗೆ ಬಂತು ಅಂದರೆ, ಆರ್ಟು ಮತ್ತು ಟೆಕ್ನಾಲಜಿ ಬೇರೆ ಬೇರೆ ಆಗಬಾರ್ದು, ಆರ್ಟು ಟೆಕ್ನಾಲಜಿ ಎರಡೂ ಕೂಡ ಮಿಳಿತವಾಗಿ ಅದರಿಂದ ಒಂದು ರೀತಿಯ ಹೊಸ ಒಂದು ಕಲೆ ಉದ್ಭವ ಆಗಬೇಕು. ಯಾಕೆಂದರೆ ಆರ್ಟ್ನವರು ಟೆಕ್ನಾಲಜಿ ನಮಗಲ್ಲ, ವಿಜ್ಞಾನ ನಮಗಲ್ಲ ಅಂತ ತಿಳ್ಕೊಬಾರ್ದು. ಆರ್ಟ್ ಉದಾಹರಣೆಗೆ ಹೇಳೋದಾದರೆ ಚಲನಚಿತ್ರ ಒಂದು ಸೈಂಟಿಫಿಕ್ ಇನೋವೇಷನ್, ಟೆಕ್ನಾಲಜಿಕಲ್ ಇನೋವೇಷನ್. ಅದರಿಂದ ಬಹಳಷ್ಟು ಜನ ಕಲಾವಿದರು ನಮ್ಮಲ್ಲಿ ಬಂದು ಈ ಟೆಕ್ನೋ ಆರ್ಟ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ರು. ಸೊ ಇದರ ಜೊತೆಗೆ ಇಂತಹದ್ದು ತಾವು ಹೇಳಿದ್ರಿ, ಅಮೆರಿಕಾಗೆ ಉನ್ನತ ವ್ಯಾಸಂಗಕ್ಕೆ ಹೋದ್ರಿ, ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಮಾಧ್ಯಮ ತಾವು ಕಂಡಿದ್ರಿ, ಜೊತೆಗೆ ಅಮೆರಿಕ ಮಾಧ್ಯಮವನ್ನು ಕಾಣಲಿಕ್ಕೆ ಹೊರಟ್ರಿ. ತಾಂತ್ರಿಕ ವಿಚಾರಗಳನ್ನು ಮಾತನಾಡೋದಾದರೆ ಎಷ್ಟರ ಮಟ್ಟಿಗೆ ಅಲ್ಲಿ ನೀವು ಹೊಸ ವಿಚಾರಗಳನ್ನು ಕಲಿತಾ ಹೋದ್ರಿ, ಹೊಸ ಆವಿಷ್ಕಾರಗಳನ್ನು ನೋಡ್ತಾ ಹೋದ್ರಿ, ಹೊಸ ಬದಲಾವಣೆಗಳಿಗೆ ತಾವು ಒಗ್ಗೋತಾ ಹೋದ್ರಿ? ಮುಖ್ಯವಾಗಿ ಹೇಳೋದಾದರೆ ಏನು ಮುಖ್ಯವಾದ ವ್ಯತ್ಯಾಸಗಳನ್ನು ಗುರುತಿಸಿದ್ರಿ ಅವತ್ತು? ನಾನು ಹೋದ ಸಮಯದಲ್ಲಿ ನಮ್ಮಲ್ಲಿ ಕಂಪ್ಯೂಟರ್ ಆರ್ಟ್ ಇರಲಿಲ್ಲ. ನಾವು ಕಂಪ್ಯೂಟರ್ ಆರ್ಟನ್ನು ನಾನು ಕಲಿಬೇಕಾದ್ರೆ ಅಮೆರಿಕಾದಲ್ಲಿ ನ್ಯೂ ಸ್ಕೂಲ್ನಲ್ಲಿ ನಾನು ಅಲ್ಲಿ ತರಬೇತಿ ಪಡಿತಾ ಇದ್ದೆ. ಹಾಗೆ ನ್ಯೂಯಾರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಕಲರ್ ರೆಂಡರಿಂಗ್ ಅಂತ ಒಂದು ಚಿತ್ರವನ್ನು ತಯಾರು ಮಾಡಿ ಅದಕ್ಕೆ ಬಣ್ಣವನ್ನು ಹಾಕಬೇಕು ಅಂತಂದರೆ ಇವತ್ತು ಒಂದು 2 ನಿಮಿಷದಲ್ಲಿ ಅದನ್ನು ಹಾಕ್ಬೋದು. ನಾನು ಹೋಗೋದ ಕಾಲದಲ್ಲಿ ಸುಮಾರು 85-86ನೇ ಇಸ್ವಿಯಲ್ಲಿ ಏನಾಗ್ತಿತ್ತು ಅಂದರೆ, ನ್ಯೂಯಾರ್ಕ್ ಇನ್ಸ್ಟಿಟ್ಯೂಟ್ನಲ್ಲಿ ಆ ಕಲರ್ ರೆಂಡರಿಂಗಿಗೆ ಕೇವಲ ಸೀಮಿತವಾದಂತಹ ಬಣ್ಣಗಳನ್ನು ಮಾತ್ರ ಹಾಕೋದಕ್ಕೆ ಸಾಕ್ತಾ ಇತ್ತು. ಆಗ ಬೆಳಗ್ಗೆಯಿಂದ ರಾತ್ರಿ ನಾವು ಅದನ್ನು ಆನ್ ಮಾಡಿದ್ರೆ ಬೆಳಿಗ್ಗೆವರೆಗೆ ಆ ಕಲರ್ ರೆಂಡರಿಂಗ್ ಆಗ್ತಾ ಇತ್ತು, ಅಷ್ಟು ಸಮಯವನ್ನು ತಗೊಳ್ತಾ ಇತ್ತು. ಮತ್ತು ವಿಡಿಯೋ ಆರ್ಟು ನಮ್ಮಲ್ಲಿ ಆಗ ವಿಡಿಯೋ ಆರ್ಟ್ ಇರಲಿಲ್ಲ. ವಿಡಿಯೋ ಆರ್ಟು ಇತ್ತೀಚಿನ ಸುಮಾರು 95ನೇ ಇಸ್ವಿ ನಂತರ ಭಾರತದಲ್ಲಿ ವಿಡಿಯೋ ಆರ್ಟು ಇದೆ. ಅದಕ್ಕೆ ಮುಂಚೆ ವಿಡಿಯೋ ಆರ್ಟು ಸುಮಾರು 70ನೇ ದಶಕದಿಂದ ವಿಡಿಯೋ ಆರ್ಟು ಅಲ್ಲಿಂದ ತಯಾರಾಗ್ತಾ ಇತ್ತು. ಅದರೊಳಗೆ ಹೆಚ್ಚಿನ ಒಂದು ರೀತಿಯ ಪರಿಣತಿಯನ್ನು, ಅಂದರೆ ಅಲ್ಲಿನ ಜ್ಞಾನವನ್ನು ಪಡ್ಕೊಬಂದು ಮತ್ತೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮಲ್ಲಿ ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಪ್ರಯತ್ನ. ಸೊ ಇಲ್ಲಿ ಏನೆಲ್ಲ ಮೊದಲಿಗೆ ಮತ್ತು ತದನಂತರದ ಉನ್ನತ ವ್ಯಾಸಂಗದ ನಂತರ ಏನೆಲ್ಲ ಬದಲಾವಣೆಗಳನ್ನು ನೀವು ಮಾಡ್ಕೋತಾ ಹೋದ್ರಿ? ಈಗ ಒಂದು ಏನಾಯಿತು ಅಂತಂದರೆ, ನಾವು ಸಾಮಾನ್ಯವಾಗಿ ಜನರಿಗೆ ಈ ಮಾಧ್ಯಮವನ್ನು ಹೇಗೆ ಮುಟ್ಟಿಸುವುದು. ಈಗ ಏನಾಯಿತು ಅಂದರೆ, ನಾವು ಮಾಧ್ಯಮ ಬೆಳೆದಂಗೆನೆ ಜನರ ಪರ್ಸೆಪ್ಷನ್ ಅಂತ ಏನು ಹೇಳ್ತೀವಿ, ಅವರು ನೋಡುವ ಅಭಿರುಚಿಯು ಕೂಡ ಬದಲಾವಣೆ ಹೋಗ್ತಾ ಇರುತ್ತೆ. ಹಿಂದೆ ನೋಡಿದ ಹಾಗೆ ನಾವು ಒಂದು ಪ್ರದರ್ಶಕ ಕಲೆಯನ್ನು ಇಟ್ಟರೆ ಇವತ್ತಿನ ದಿನ ತಗೊಳ್ಳೋದಿಲ್ಲ. ಇವತ್ತೇನು ಮಾಡ್ತಾರೆ, ಇದೇನಪ್ಪ ನೋಡಿದ್ದೀನಿ ಬೋರ್ ಹೊಡೆಯುತ್ತೆ ಅಂತ ಹೇಳ್ತಾರೆ. ಇವತ್ತಿನ ಯಾವ ಮಾಧ್ಯಮಗಳು ಸಿಗ್ತಾ ಇದೆ ಅದೇ ರೀತಿಯಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ನಮ್ಮ ಮ್ಯೂಸಿಯಂಗೆ ಬರೋದಿಲ್ಲ. ಆದ್ದರಿಂದ ನಾವು ಹೊಸ ಆವಿಷ್ಕಾರ ಏನಾಗ್ತಾ ಇದೆ, ಯಾವ ಮಾಧ್ಯಮಗಳು ಮತ್ತೆ ಯಾವ ರೀತಿಯಲ್ಲಿ, ನನ್ನ ಮುಖ್ಯವಾಗಿದೆ ಏನು ಅಂತಂದ್ರೆ, ಜಾಹೀರಾತು ಆ ಕಮರ್ಷಿಯಲ್ಸ್ನಲ್ಲಿ ಯಾವ ರೀತಿಯಲ್ಲಿ ಮಾಧ್ಯಮವನ್ನು ಬಳಸ್ತಾರೆ, ಅದೇ ರೀತಿಯಲ್ಲಿ ಅವರು ಬಳಸಿದ ಮಾಧ್ಯಮ ಏನಾಗುತ್ತೆ ಬಹಳ ಎಫೆಕ್ಟಿವ್ ಆಗಿರುತ್ತೆ. ನಾವು ಕೂಡ ಆ ರೀತಿ ಪರಿಣಾಮಕಾರಿಯಾಗಿ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಇಂತಹ ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಆಗ್ತಿದ್ದಂತಹ ಪ್ರಯೋಗಗಳ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಒಂದು ಮುಖ್ಯವಾಗಿ ಹೇಳೋದಾದ್ರೆ, ಭಾರತದಲ್ಲಿ ಹೆಚ್ಚು ಜನ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಪ್ರತಿದಿನ ಬರ್ತಾರೆ. ಸುಮಾರು 3,000ದಿಂದ 4,000 ಜನ ಬರ್ತಾರೆ. ಮತ್ತೆ ಅವರ ಅಪೇಕ್ಷೆ
ಮತ್ತೆ ಅವರು ನೋಡುವಂತಹ ಮನೋಭಾವ ಕೂಡ ಪ್ರತಿ ವರ್ಷವೂ ಕೂಡ ಹೊಸ ಆವಿಷ್ಕಾರ ಆಗ್ತಿದ್ದ ಹಾಗೆ ಅದು ಬದಲಾವಣೆ ಆಗ್ತಾ ಇರುತ್ತೆ. ಹಾಗೆ ನಾವು ಕೂಡ ಅದನ್ನ ಬದಲಾವಣೆಯನ್ನ ಮಾಡ್ತಾ ಇರ್ತೇವೆ. ಆ ಮಾಧ್ಯಮವನ್ನು ಬಹಳ ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ, ಜೊತೆಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಅಮೆರಿಕಕ್ಕೆ ಹೋಗ್ತಾ ಇದ್ರಿ. ಅಲ್ಲಿ ನೀವು ವಿಚಾರ ಮಾಡ್ತಿದ್ದಂಥದ್ದು ಅಥವಾ ಪಾಠ ಮಾಡ್ತಿರ್ತಕ್ಕಂಥದ್ದು, ಮಾಹಿತಿ ಕೊಡ್ತಿದ್ದಂತಹ ವಿಚಾರಗಳು ಅಥವಾ ವಿಷಯಗಳನ್ನು ಪ್ರಸ್ತಾಪ ಮಾಡೋದಾದರೆ, ಆ ವೈಶಿಷ್ಟ್ಯತೆಯನ್ನು ರೂಢಿಸಿಕೊಂಡು ಟೆಕ್ನಾಲಜಿಯನ್ನು ಅಥವಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ರೂಢಿಸಿಕೊಂಡು ಅಲ್ಲಿನ ಮಕ್ಕಳಿಗೆ ಏನು ಹೇಳ್ತಾ ಇದ್ರಿ, ಯಾವ ವಿಚಾರಗಳನ್ನು ತಾವು ಬೋಧಿಸ್ತಾ ಇದ್ರಿ? ಅಲ್ಲಿ ಓಪನ್ ಸ್ಕೂಲ್ ಅಂತ ಒಂದಿತ್ತು, ಅಲ್ಲಿ ಭಾಳ ಆ್ಯಕ್ಟಿವ್ ಆಗಿ ನಾನು ಭಾಗವಹಿಸ್ತಾ ಇದ್ದೆ. ಮತ್ತು ಇನ್ನು ಕೆಲವು ಏನಾಗ್ತಾ ಇತ್ತು ಅಂದರೆ, ಅಲ್ಲಿ ತಗೊಂಡಂತಹ ಒಂದು ಈಸ್ಟರ್ನ್ ಫಿಲಾಸಫಿನ ವಿತ್ ವೆಸ್ಟರ್ನ್ ಮೀಡಿಯಮಲ್ಲಿ ಹೇಗೆ ಅದನ್ನು ಪರಿಣಾಮಕಾರಿಯಾಗಿ ಅಥವಾ ಅವರು ಏನನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದಾರೆ ಅದನ್ನು ಎಷ್ಟು ಮಟ್ಟಿಗೆ, ಉದಾಹರಣೆಗೆ ಬಿಲ್ವಿಯೋಲ ಅವರು ಒಂದು ಋಗ್ವೇದದ ಒಂದು ಫಿಲಾಸಫಿಯನ್ನು ತೆಗೆದುಕೊಂಡು ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ನಲ್ಲಿ ಅದನ್ನು ತೋರಿಸ್ತಾ ಇದ್ರು. ಇದನ್ನ ಹೇಗೆ ಇತ್ತೀಚಿನ ಒಂದು ಆವಿಷ್ಕಾರವಾದಂತಹ ಮಾಧ್ಯಮದಲ್ಲಿ ವಿಡಿಯೋ ಆರ್ಟ್ ನಲ್ಲಿ ಈ ಒಂದು ಫಿಲಾಸಫಿಯನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ಅವೆರಡರ ಮಿಳಿತ ಈಸ್ಟ್ ಅಂಡ್ ವೆಸ್ಟ್ ಎಷ್ಟು ಮಟ್ಟಿಗೆ ಅದನ್ನು ಬಳಸ್ತಾರೆ. ಓಕೆ. ಹಾಗೆಯೇ ಈ ಲಪಾಜ್ನ ಬೊಲಿವಿಯಾ, ದಕ್ಷಿಣ ಅಮೆರಿಕದಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಏನು ಕೆಲಸ ಮಾಡ್ತಿದ್ರಿ, ಅವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಭಾರತದ ಯಾವುದಾದ್ರೂ ವಿಚಾರಗಳನ್ನು ಅಲ್ಲಿ ಬೋಧಿಸುವಂತಹ ಒಂದು ಪ್ರಯತ್ನ ಮಾಡ್ತಿದ್ರ? ನೋಡಿ, ಬೊಲಿವಿಯಾದಲ್ಲಿ ಮುಖ್ಯವಾಗಿ ಅದು ಹೈ ಆಲ್ಟಿಟ್ಯೂಡ್, ಇದು ಬಹಳ ಎತ್ತರವಾದಂತಹ ಪ್ರದೇಶ. ಮತ್ತೆ ಅಲ್ಲಿ ನಮಗೆ ಆಕ್ಸಿಜನ್, ಹೈಪಾಕ್ಸಿ ಅಂತ ಹೇಳ್ತೇವೆ, ಅಲ್ಲಿ ಆಕ್ಸಿಜನ್ ಕಡಿಮೆ ಆದಾಗ ಯಾವ ರೀತಿ ಜನಜೀವನ ಅದು ಆಗುತ್ತೆ. ಮತ್ತೆ ಬಹಳಷ್ಟು ಜನ ವಿಸಿಟರ್ಸ್ ಅವರು ಬಂದಾಗ ಅವ್ರಿಗೇನಾಗುತ್ತೆ ಅಂದರೆ, ಮೊದಲು ಅಕ್ಲಮಟೈಸೇಷನ್ ವೆದರ್ ಅದನ್ನ ಹೇಗೆ ಆಗುತ್ತೆ ಏನು ಅಂತ ತಿಳ್ಕೊಂಡು, ಮತ್ತೆ ಅಲ್ಲಿ ಒಂದು ವಸ್ತು ಸಂಗ್ರಹಾಲಯನ ತಯಾರು ಮಾಡಿದ್ರೆ ಹೇಗೆ ಅಂತ ಅಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನ 2010ರಲ್ಲಿ ಒಂದು ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ದಿ ಹೈ ಆಲ್ಟಿಟ್ಯೂಡ್ ಮ್ಯೂಸಿಯಂ ಅಂತ ಪ್ರಾರಂಭ ಮಾಡಿದ್ವಿ. ಹೇಳಿ, ಆ ಮ್ಯೂಸಿಯಂಗೆ ಅಲ್ಲಿನ ವಿದ್ಯಾರ್ಥಿಗಳ ಒಂದು ಸಹಕಾರ ಇರ್ಬೋದು, ಅವರ ಪಾರ್ಟಿಸಿಪೇಷನ್ ಇರ್ಬೋದು, ಹಾಗಿತ್ತು. ಮತ್ತೆ ಅಲ್ಲಿ ಅಡ್ವೆಂಚರಸ್ ಆಗಿ ಏನೆಲ್ಲ ಮಾಡ್ತಾ ಇದ್ರು? ಈಗ ಅವ್ರಿಗೇನಾಗುತ್ತೆ ಅಂದ್ರೆ, ಆ ಹೈ ಆಲ್ಟಿಟ್ಯೂಡ್ ನಲ್ಲಿದ್ದಾಗ ಅಲ್ಲಿ ಆಕ್ಸಿಜನ್ ಕಡಿಮೆ, ಅವರು ಹೇಗೆ ನಡೀತಾರೆ, ಇದು ಮಾಡ್ತಾರೆ, ಜೀವನ ಕ್ರಮನೇ ಬೇರೆ ಇರುತ್ತೆ. ಅವರು ನಮ್ಮ ಲೋ ಆಲ್ಟಿಟ್ಯೂಡ್ ಬಂದಾಗ ಅತಿ ಹೆಚ್ಚು ಆಕ್ಸಿಜನ್ ಬಂದಾಗ ಅವ್ರಿಗೆ ಯಾವ ರೀತಿ ಇದಾಗುತ್ತೆ ಅನ್ನೋದು ಮುಖ್ಯ. ಮತ್ತೆ ಅವರು ಈ ಲೋ ಆಲ್ಟಿಟ್ಯೂಡ್ ನಲ್ಲಿ ಇರೋದನ್ನ ಅವ್ರಿಗೆ ಗೊತ್ತಿರಲ್ಲ. ಹೈ ಆಲ್ಟಿಟ್ಯೂಡ್ ನಲ್ಲಿ ಅವ್ರ ಜೀವನ ಮತ್ತೆ ಅವರು ಹೇಗೆ ನಡಿಬೇಕು ಏನು, ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಯಾವ್ಯಾವುದು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ಅಲ್ಲಿ ತೋರಿಸ್ತಾ ಇದ್ದೀವಿ. ಒಟ್ಟಾರೆ ಹೇಳೋದಾದ್ರೆ, ಮನುಷ್ಯ ಎಲ್ಲ ರೀತಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಒಂದು ಪ್ರಯತ್ನ, ಜೊತೆಗೆ ಅಲ್ಲಿ ಆಗ್ತಕ್ಕಂತಹ ಏರುಪೇರುಗಳನ್ನು ತಿಳಿ ಹೇಳುವಂತಹ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ರಿ. ಇದ್ರ ಜೊತೆಗೆ ಬಾಲಭವನ ನಿಮ್ಮ ಬಹಳ ಆಸಕ್ತಿಕರವಾದಂತಹ ಒಂದು ಸ್ಥಳ. ಈ ಬಾಲಭವನಕ್ಕೆ ನೀವು ಪ್ರವೇಶ ಪಡ್ಕೊಂಡಿದ್ದ ಹಾಗೆ, ಮತ್ತೆ ಅಲ್ಲಿ ಸಲಹಾ ಸಮಿತಿ ಸದಸ್ಯರಾಗಿ ಏನೆಲ್ಲ ಹೊಸ ಪ್ರಯತ್ನಗಳನ್ನು, ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಿ? ನೋಡಿ, ಬಾಲಭವನ ನಾನು ಪಕ್ಕದ ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಾಲಭವನ ಮೊದಲಿಂದಾನೂ ಕೂಡ ನನಗೆ ಬಹಳ ಪ್ರೀತಿಯಾದಂತಹ ಸ್ಥಳ. ಅದು ಸರ್ಕಾರದಿಂದ ನಡೀತಾ ಇದೆ. ಮತ್ತು ಆ ಒಂದು ಬಾಲಭವನದಲ್ಲಿ ಏನು ಅಂದರೆ, ಬಹಳ ಬಡವರ ಇವರು ಮಕ್ಕಳು ಆಗಿರ್ಬೋದು, ಸಾಹುಕಾರ ಮಕ್ಕಳು ಆಗಿರ್ಬೋದು, ಅದೊಂದೇ ಒಂದು ಸ್ಥಳದಲ್ಲಿ ಬಂದು ಅವರು ಹೆಚ್ಚಿನ ಸಮಯವನ್ನು ಕರೀತಾರೆ. ಅಲ್ಲಿ ಇದ್ದಂತಹ ಉಪಕರಣಗಳು, ಆಟ ಆಡೋ ಆಟಿಕೆಗಳು, ಅದು ನನಗೆ ಬಹಳ ಒಂದು ರೀತಿಯ ಆಸಕ್ತಿ ಇರುವಂತಹ ಒಂದು ವಸ್ತು ಆಗಿತ್ತು. ಅಲ್ಲಿ ಬಳದಂತಹ ಬಣ್ಣಗಳನ್ನ ನನ್ನ ಸಲಹಾ ಸಮಿತಿ ಇದ್ದಾಗ ಸೀಸ ರಹಿತ ಬಣ್ಣ ಆಗಬೇಕು ಅನ್ನೋದ್ರಿಂದ ಅದು ಸಂಪೂರ್ಣವಾಗಿ ಬಣ್ಣಗಳನ್ನೆಲ್ಲ ತೆಗೆಸಿ ಬೇರೆ ರೀತಿಯನ್ನ ಬಣ್ಣವನ್ನು ಹಾಕಿತು. ಮತ್ತೆ ಅದೇ ಸಮಯದಲ್ಲಿ ಅಲ್ಲಿ ಒಂದು ವಿಜ್ಞಾನದ ಪಾರ್ಕ್ ಅನ್ನು ಕೂಡ ಅಲ್ಲಿ ತಯಾರು ಮಾಡಿದೆ. ಅಂದರೆ ಎಕೋ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು, ಪರಿಸರ ಸ್ನೇಹಿಯಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಬೋಧಿಸಬೇಕು ಅನ್ನುವಂಥ ಮುಖ್ಯ ಉದ್ದೇಶ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಆರಂಭ ಕಾಲಘಟ್ಟದಲ್ಲಿ ನಾವು ನೋಡೋದಾದರೆ ಮಕ್ಕಳು ಚಂದಮಾಮ ಕಥೆಗಳನ್ನು ಓದ್ತಾ ಇದ್ರು, ಪುರಾಣ ಕಥೆಗಳನ್ನು ಶ್ರವಣ ಮಾಡ್ತಿದ್ರು, ಪೋಷಕರು ಕೂಡ ಅದಕ್ಕೆ ಹೇಳ್ತಾ ಇದ್ರು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಈಗ ಚಿತ್ರದಲ್ಲಿ ಏನು ನೋಡ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಆಗಿ ಪ್ರಾಣಿ ಪಕ್ಷಿಗಳನ್ನು ನೋಡುವಂಥ ಕಾಲ ಅಥವಾ ಚಿತ್ರಗಳಲ್ಲಿ ನೋಡುವಂತಹ ಕಾಲ, ಇಂತಹ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಆವತ್ತಿನ ಮಕ್ಕಳು ಮತ್ತು ಇವತ್ತಿನ ಮಕ್ಕಳು ನೀವು ನೋಡೋದಾದರೆ ಬಾಲಭವನದಲ್ಲಿ ಏನು ಮೆಂಟಾಲಿಟಿ ಇರ್ಬೋದು, ಅಭಿರುಚಿಗಳಿರ್ಬೋದು, ಆಸಕ್ತಿ ಇರ್ಬೋದು, ಉತ್ಸಾಹ ಇರ್ಬೋದು, ಏನು ವ್ಯತ್ಯಾಸವನ್ನು ಗುರುತಿಸ್ತೀವಿ? ನಮಗೇನಿಸುತ್ತೆ ಅಂದರೆ, ನಾನು
ಮುಖ್ಯವಾಗಿ ವಿಜ್ಞಾನ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿ ನಾನು ಕೆಲಸ ಮಾಡುವವನು. ಈ ನಾವಲ್ಟಿ ಈಸ್ ಫಾರ್ ಟೆಂಪರರಿ ಆ್ಯಂಡ್ ನಿಜವಾಗ್ಲೂ ಕೂಡ ಈಗ ಝೂಲಿ ಮತ್ತು ಮ್ಯೂಸಿಯಂನಲ್ಲಿ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಝೂಲಿ ಹೋಗೋದಕ್ಕೆ ಪದೇ ಪದೇ ನೀವು ಪ್ರಯತ್ನ ಪಡ್ತೀರಾ, ಇಷ್ಟಪಡ್ತಾನೆ. ಆದರೆ ಇದು ನೀವು ಈಗ ವಿಡಿಯೋ ಗೇಮ್ಸೇ ಆಗಿರ್ಬೋದು, ವಿಡಿಯೋ ಗೇಮ್ಸ್ ಅಲ್ಲಿ ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ ಅಂತ ಹೇಳ್ತಾರೆ, ಅದು ಆಡೋದಕ್ಕೂ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇರುತ್ತೆ. ಯಾವಾಗಲೂ ಕೂಡ ಯಾರೇ ಆದ್ರೂ ಕೂಡ ನಾವೆಲ್ಲ ಪ್ರಕೃತಿಯಲ್ಲಿ ಬೆಳೆದಂತಹ ವ್ಯಕ್ತಿಗಳು, ಪ್ರಕೃತಿಯು ಯಾವಾಗಲೂ ಕೂಡ ಸೆಳೆತ ಇದ್ದೇ ಇರುತ್ತೆ. ಮಕ್ಕಳುಗಳು ನಮ್ಮ ಬಾಲ್ಭವನದಲ್ಲಿ ಬಂದು ನೋಡೋ ಆಟ ಆಡೋದಕ್ಕೂ ಮತ್ತೆ ನಿಮ್ಮ ಮಾಲ್ಸ್ ಅಲ್ಲಿ ಹೋಗಿರೋದಕ್ಕೂ, ಮಾಲು ಒಂದ್ಸತಿ 2 ಸತಿ ಇರಬಹುದು, ಆದರೆ ಇದು ಖಂಡಿತವಾಗಿ. ಮತ್ತು ಇಂಥ ಸಂದರ್ಭದಲ್ಲಿ ಯಾಕೆಂದರೆ ಮಕ್ಕಳ ಕುತೂಹಲಕರವಾದಂಥ ಪ್ರಶ್ನೆಗಳು, ಬಾಲಭವನ ಇರಬಹುದು, ನೆಹರು ಮ್ಯೂಸಿಯಂ ಇರಬಹುದು, ಕುತೂಹಲಕರವಾದ ಪ್ರಶ್ನೆಗಳನ್ನು ನೋಡೋದಾದರೆ ಬಹಳಷ್ಟು ಕುತೂಹಲವನ್ನು ಇಟ್ಟುಕೊಂಡಿರ್ತಾರೆ ಪ್ರತಿಯೊಂದು ವಸ್ತುವಿನ ಬಗ್ಗೆ, ವಿಷಯದ ಬಗ್ಗೆ. ಸೊ ಅಂತಹ ಸಂದರ್ಭದಲ್ಲಿ ಹೊಸ ಆವಿಷ್ಕಾರಗಳನ್ನು ಇವರಿಗೆ ತೋರಿಸಬೇಕು, ಹೊಸ ಪ್ರಯತ್ನಗಳನ್ನು ಅಳವಡಿಸಬೇಕು ಅಂತ ನೀವು ಪ್ರಯತ್ನ ಪಟ್ಟಿರೋದಾಗಿದ್ದರೆ, ಸೊ ಯಾವ ಅಂಶಗಳ ಬಗ್ಗೆ ತಾವು ಹೆಚ್ಚು ಗಮನವನ್ನು ಕೊಟ್ಟಿದ್ರಿ? ನೋಡಿ, ಮುಖ್ಯವಾಗಿ ನನಗೆ ಮಕ್ಕಳುಗಳು ದೇ ಶುಡ್ ಲವ್ ಎನ್ವೈರ್ಮೆಂಟ್, ಪರಿಸರವನ್ನು ಇಷ್ಟಪಡಬೇಕು. ಮತ್ತೆ ಪರಿಸರ ಅವರು ಪಡ್ತಾರೆ ಬಿಕಾಸ್ ಪ್ರತಿಯೊಂದು ದಿನ ಕೂಡ ಅದು ಹೊಸದ ರೀತಿಯಲ್ಲಿ. ಆ ಒಂದು ದೃಷ್ಟಿಯಿಂದ ನಾನು ಬಹಳ ಹತ್ತಿರವಾಗಿ ಕೆಲಸ ಮಾಡಿದ್ದು ಶಿವನಹಳ್ಳಿ ಅಂತ ರಾಮಕೃಷ್ಣ ಆಶ್ರಮದ ಒಂದು ಶಾಲೆಯಲ್ಲಿ ನಡೀತಾ ಇದೆ. ಅದು ಒಂದು ರೀತಿಯ ಬೆಟ್ಟ, ಆ ಥರ ಕಲ್ಲು ಅದು ಇತ್ತು. ಸುಮಾರು 25 ವರ್ಷಗಳ ನಂತರ ಅಲ್ಲಿ ಬಹಳ ಒಂದು ದೊಡ್ಡ ಕಾಡಾಗಿದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಅದು ಹೋಗ್ತಾರೆ. ಅಂದರೆ ತಾವು ಹೇಳಿದ್ರಿ ನಲಿಯುತ್ತಾ ಕಲಿಯುವಂಥ ಒಂದು ಆಸಕ್ತಿ ಇರಬೇಕು, ದೇ ಶುಡ್ ಲವ್ ಟು ಲರ್ನ್ ಅಂತಕ್ಕಂಥದ್ದು. ಸೊ ಈ ಕಲಿ ಅಂತಕ್ಕಂಥ ಆಸಕ್ತಿ ಬಗ್ಗೆ ಹೊಸ ನಿಮ್ಮದೇ ಆದ ಪ್ರಯೋಗಗಳನ್ನು, ಯೋಜನೆಗಳನ್ನು ರೂಪಿಸಿದ್ದೇ ಆಗಿದ್ರೆ, ಸೊ ಯಾವ ರೀತಿ ನಲಿಯುತ್ತಾ ಕಲಿಯುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ರಿ ಮಕ್ಕಳಿಗೆ? ನೋಡಿ, ಬೋಧನಾ ಕ್ರಮದಲ್ಲೇ ನಾವು ಹೇಳೋದಾದ್ರೆ, ನೀವು ಯಾವುದೇ ಒಂದು ವಿದ್ಯಾರ್ಥಿ ಅಥವಾ ನೀವೇ ಜ್ಞಾಪಿಸ್ಕೊಂಡ್ರೆ, ನಿಮಗೆ ಯಾವ ಟೀಚರ್ ಬಹಳ ಇಷ್ಟ ಅಂತಂದ್ರೆ, ಯಾರು ಡ್ರಾಮಾ ಅದು ಕಲ್ತಿರ್ತಾರೋ ಅವರು ಬೋಧನೆ ಬಹಳ ಇಷ್ಟ ಆಗುತ್ತೆ. ಆದ್ರಿಂದ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡಿ ಅಲ್ಲಿ ನೀವು ಪಪೆಟ್ರಿ ಅದನ್ನ ಬಳಸಿ ಮಕ್ಕಳು ಇಷ್ಟಪಡ್ತಾರೆ, ಅವ್ರ ಕೈಲಿ ಮಾಡಿಸಿ ಅವ್ರು ಇಷ್ಟಪಡ್ತಾರೆ. ನಂತರ ಒಂದು ವಿಷಯವನ್ನ ಅದರೊಳಗೆ ಹೇಳಿ, ಈ ಮನೆ ಆಟದಕ್ಕೆ ಎಕ್ಸ್ಪ್ಯಾನ್ಷನ್ನೇ ಒಂದು ಪಾಠ ಆಗಿರಬೇಕು. ಅದರಿಂದ ಆಟ ಬಹಳ ಮುಖ್ಯ. ಅದರಿಂದ ಕ್ವಾಲಿಟಿ ಪ್ಲೇ ಎನ್ವೈರನ್ಮೆಂಟ್ ಫಾರ್ ಚಿಲ್ಡ್ರನ್ ಕ್ಯುಪೆಕ್ ಅಂತ ಒಂದು ಹೊಸದು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಕೊಟ್ಟಿದೆ. ನಾವು ಏನ್ ಮಾಡ್ತೇವೆ, ಮಕ್ಕಳು ನಮಗಿಷ್ಟ ಅಂತ ಹೇಳ್ತೇವೆ, ಆದರೆ ಒಂದು ಆಟಿಕೆ ಕೊಡೋದಾಗ್ಲಿ ಅಥವಾ ಒಂದು ಫೀಲ್ಡ್ ಕೊಡೋದಾಗ್ಲಿ, ಸರ್ಕಾರಕ್ಕೂ ನಾನು ಏನು ಹೇಳ್ತೇನೆ ಅಂತಂದ್ರೆ, ಫಸ್ಟ್ ನೀವು ದೊಡ್ಡ ದೊಡ್ಡ ಎಕ್ಸ್ಟೆನ್ಷನ್ ಅದು ಇದು ಎಲ್ಲ ಮಾಡ್ತೀರಾ, ನೀವು ಏನ್ ಮಾಡ್ತೀರಾ, ಲಾಸ್ಟ್ ಅಲ್ಲಿ ಅದನ್ನ ಆಟದ ಪ್ಲೇ ಮಕ್ಕಳಿಗಿರ್ಲಿ, ಅದು ಚರಂಡಿ ಪಕ್ಕ ಒಂದು ಇದು ಮಾಡ್ತೀರಾ, ಆತರ ಮಾಡಬೇಡಿ. ಪ್ರಾಮಿನೆನ್ಸ್ ಫಸ್ಟ್ ಕೊಡಿ, ಮಕ್ಕಳ ಆಟ ಆಡೋದಕ್ಕೆ ಜಾಗಕ್ಕೆ ಪ್ರಾಮಿನೆನ್ಸ್ ಕೊಡಿ, ಮತ್ತೆ ಅದನ್ನ ಟೆಸ್ಟು ಮಾಡಿ. ಇವತ್ತಿನ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ, ಬೆಂಗಳೂರಿನಂತಹ ಕಿಷ್ಕಿಂದೆಗಳಲ್ಲಿ ಎಲ್ಲೋ ಒಂದು ಕಡೆ ವಾಸ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಒಂದು ಪುಟ್ಟ ಪುಟ್ಟ ಸೈಟ್ಗಳಲ್ಲಿ ಶಾಲೆಗಳನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಆದರೆ ದೈಹಿಕ ಕಸರತ್ತನ್ನು ಕೊಡಬೇಕಾದರೆ ಮಕ್ಕಳಿಗೆ ಒಂದು ಅದ್ಭುತವಾದ ಒಂದು ಕ್ರೀಡಾಂಗಣ ಅಥವಾ ಒಂದು ಆಟದ ಮೈದಾನ ಇರಲೇಬೇಕಾಗತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಇಂತಹ ಸಂದರ್ಭದಲ್ಲಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಇವೆಲ್ಲವೂ ಕೂಡ ಹೇಗೆ ಮಾರಕ ಆಗ್ತಾ ಇದೆ ಅನಿಸುತ್ತೆ ನಿಮಗೆ? ಈಗ ನಾವು ಏನು ಮಾಡ್ತೇವೆ ಅಂತಂದರೆ, ಫಸ್ಟು ಆಸಕ್ತಿ ಇರಬೇಕು. ಈಗ ಭಾಳಷ್ಟು ಸಾರಿ ಏನಾಗಿದೆ ಅಂದರೆ, ನಾವು ಸೀಮಿತ ಪ್ರದೇಶದಲ್ಲೇ ಮಾಡಿ ಅಲ್ಲೇ ಒಂದು ಫಿಲ್ಮ್ ಶೋ ತೋರಿಸೋದು. ನೀವು ಕ್ರಿಕೆಟನ್ನು ಫಿಲ್ಮ್ ಶೋ ನೋಡೋದಕ್ಕೂ ಆಟ ಆಡೋದಕ್ಕೂ ಬಹಳ ವ್ಯತ್ಯಾಸ ಖಂಡಿತ. ಆದ್ರಿಂದ ನೀವು ಕಡೆ ಪಕ್ಷ ತಿಂಗಳಿಗೆ 1 ಸಾರಿ ಆದರೂ ಹೊರಗಡೆ ಕರ್ಕೊಂಡು ಹೋಗಿ, ಕಾಡನ್ನು ತೋರಿಸಿ, ಪಾರ್ಕನ್ನು ತೋರಿಸಿ, ಮ್ಯೂಸಿಯಂ ಅನ್ನು ತೋರಿಸಿ. ಇವತ್ತಿಂದ ಪೇರೆಂಟ್ಸ್ಗೂ ನಾನು ಏನು ಕೇಳ್ತೇನೆ ಅಂತಂದ್ರೆ, ಬಹಳಷ್ಟು ಜನ ಪೇರೆಂಟ್ಸ್ ನಾವು ಸ್ಕೂಲ್ಗೆ ಹೋದಾಗ ಕೇಳ್ತೇವೆ, ನೀವು ಎಷ್ಟು ಜನ ಮಾಲ್ ನೋಡಿದ್ದೀರಾ ಅಂದ್ರೆ ಎಲ್ಲರೂ ಕೈ ಎತ್ತಾರೆ. ಎಷ್ಟು ಜನ ಮ್ಯೂಸಿಯಂ ನೋಡಿದ್ದೀರಾ ಅಂತಂದ್ರೆ 3-4 ಜನ ಹೇಳ್ತಾರೆ. ತಂದೆ ತಾಯಿಗಳು ಮಾಲ್ ಕರ್ಕೊಂಡು ಹೋಗ್ತಾರೆ, ಮ್ಯೂಸಿಯಂಗೆ ಯಾಕೆ ಕರ್ಕೊಂಡು ಹೋಗಲ್ಲ, ಬಾಲಭವನಕ್ಕೆ ಯಾಕೆ ಕರ್ಕೊಂಡು ಹೋಗಲ್ಲ? ಈ ತರ ಇದನ್ನ ಕರ್ಕೊಂಡು ಹೋಗಿ ಅವರು ಕೂಡ ನೋಡಬೇಕು. ನಾವು ದೊಡ್ಡವರಾಗಿದ್ದೀವಿ, ನಮ್ಗಲ್ಲ ಅಂತ ಹೇಳ್ಬಾರ್ದು. ಹಾಗೆಯೇ ತಾವು ಘಟಶ್ರಾದ್ದ ಮತ್ತು ಇತರೆ ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀರಿ, ಆ ಅನುಭವವನ್ನು ಹಂಚ್ಕೊಳ್ಳೋದಾದರೆ ಹಾಗೆ? ಘಟಶ್ರಾದ್ದ ಮತ್ತು ಕಂಕಣ 2 ಚಿತ್ರ. ಈ ಕಂಕಣನ ನಾವು ಮಯೂರ ಫಿಲ್ಮ್ ಸೊಸೈಟಿ ಅಂತ ಒಂದು ಫಿಲ್ಮ್ ಸೊಸೈಟಿ ಇತ್ತು, ಅಲ್ಲಿ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ. ಅಲ್ಲಿ ಇದ್ದಂತಹ ಒಂದು ಉತ್ಸಾಹಿಗಳು
ಇವತ್ತು ನೀವು ಕ್ರೌಡ್ ಫಂಡಿಂಗ್ ಏನು ಹೇಳ್ತಿರೋ ಅವತ್ತಿನ ದಿನ ಕ್ರೌಡ್ ಫಂಡಿಂಗ್ ಅಂದರೆ ಸುಮಾರು 50 ಜನ 2,000 ರೂಪಾಯಿ ಹಾಕಿ ಕಂಕಣ ಅನ್ನೋ ಚಿತ್ರವನ್ನು MBS ಪ್ರಸಾದ್ ಅವರ ನಿರ್ದೇಶನದಲ್ಲಿ ಈ ಚಿತ್ರವನ್ನ ತಯಾರು ಮಾಡ್ತು. ಇದು ಒಂದು ರೀತಿಯ ಅದ್ಭುತವಾದಂತಹ ಬರೀ ಚಲನಚಿತ್ರ ನೋಡೋದಲ್ಲ, ಇದನ್ನ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದು ಮಾಡ್ತು. ಅದು ಕೂಡ ಅವಾರ್ಡ್ ಬಂತು. ನಂತರ ಘಟಶ್ರಾದ್ದ, ಅದು ಗಿರೀಶ್ ಕಾಸರಳ್ಳಿ ಅವರು, ಅವ್ರ ಜೊತೆ ಕೆಲಸ ಮಾಡೋದು ಒಂದು ದೊಡ್ಡ ಅದೃಷ್ಟ ಅಂತಾನೆ ತಿಳ್ಕೊಳ್ತೇವೆ. ಬಹಳ ಒಂದು ಶಿಸ್ತಿನಿಂದ ಮಾಡಿದಂತಹ ಒಂದು ಅದು ಕೂಡ ನನಗೆ. ಇದ್ರ ಜೊತೆಗೆ ಸುಚಿತ್ರಾ ಫಿಲ್ಮ್ ಸೊಸೈಟಿನ ಅಧ್ಯಕ್ಷರಾಗಿದ್ದೀರಿ. ಒಟ್ಟಾರೆ ಈ ಸೊಸೈಟಿಯ ಮುಖ್ಯ ಉದ್ದೇಶಗಳಿರ್ಬೋದು ಅಥವಾ ನೀವು ಅಧ್ಯಕ್ಷರಾದ ನಂತರ ಕೈಗೊಂಡಂತಹ ಕಾರ್ಯಕ್ರಮಗಳಿರ್ಬೋದು, ಏನೆಲ್ಲ ಮಾಡಿದ್ದಾರೆ? ನಾನು ಸುಚಿತ್ರಾ ಫಿಲ್ಮ್ ಸೊಸೈಟಿನ ಬಹಳ ವರ್ಷಗಳು ಜಾಯಿಂಟ್ ಸೆಕ್ರೆಟರಿ, ಮೆಂಬರು, ಜಾಯಿಂಟ್ ಸೆಕ್ರೆಟರಿ ಆಗಿ ಈಗ ಅಧ್ಯಕ್ಷನಾಗಿದ್ದೇನೆ. ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಮುಖ್ಯ ಉದ್ದೇಶ ಚಲನಚಿತ್ರ ಸುಮ್ಮನೆ ನೋಡೋದಲ್ಲ, ಚಲನಚಿತ್ರದ ವಿವಿಧ ಆಯಾಮಗಳು, ಪ್ರಕಾರಗಳು ಏನಿದೆ, ಚಲನಚಿತ್ರ ಅದೊಂದು ಮಾಧ್ಯಮ, ಅದು ಯಾವ ರೀತಿಯಲ್ಲಿ ಪ್ರತಿಯೊಂದು ಶಾರ್ಟ್ಸೇ ಆಗಿರ್ಬೋದು ಅಥವಾ ಸೌಂಡೇ ಆಗಿರ್ಬೋದು, ಡೈಲಾಗ್ಸೇ ಆಗಿರ್ಬೋದು, ಅದನ್ನ ಹೇಗೆ ನೋಡಬೇಕು, ಹೇಗೆ ಅನುಭವಿಸ್ಬೇಕು. ಮತ್ತೆ ಸುಮ್ಮನೆ ಈಗೇನಾಗುತ್ತೆ, ನಾನು ಸಿನಿಮಾಕ್ಕೆ ಹೋಗಿ ಬಂದು ಚಲನಚಿತ್ರ ಚೆನ್ನಾಗಿದೆ ಅಥವಾ ಇಲ್ಲ ಅಂತ ಹೇಳೋದಲ್ಲ, ಅದರ ವಿವಿಧ ಆಯಾಮ, ತಾಂತ್ರಿಕವಾಗಿ ಅದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು, ಅಧ್ಯಯನ ಮಾಡ್ತಕ್ಕಂಥದ್ದು, ಅಬ್ಸರ್ವ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ, ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಒಂದು ಆಸಕ್ತಿ ಕೂಡ ಬೆಳೆಸ್ಕೊಂಡ್ರೆ ಬಹಳ ಖುಷಿ ಕೊಡುವಂಥದ್ದು. ಸಿನಿಮಾವನ್ನ ಬರೀ ಸಿನಿಮಾವಾಗಿ ನೋಡಬೇಡಿ, ಎಲ್ಲ ಆಯಾಮಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿ ಅಂತ. ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಿ ಲೈಟ್ ಬಾಯಿಂದ ಹಿಡಿದು ಡೈರೆಕ್ಟರ್ ವರೆಗೆ ಪ್ರತಿಯೊಬ್ಬರು ಕಾರ್ಯ ಏನೇನಿರುತ್ತೆ, ಪ್ರತಿಯೊಬ್ಬರು ಕೂಡ ಅಷ್ಟೇ ಶ್ರಮಿಸುತ್ತಾರೆ. ಮತ್ತೆ ನೀವು ವಿವಿಧ ಕ್ಷೇತ್ರಗಳು, ನಾನಾಗಲೇ ಹೇಳಿದ ಹಾಗೆ ಮಾಧ್ಯಮದ ನಾಟಕದಿಂದ ಹಿಡಿದು, ದೃಶ್ಯ ಮಾಧ್ಯಮದಿಂದ ಹಿಡಿದು, ಶ್ರವಣ ಮಾಧ್ಯಮದಿಂದ ಹಿಡಿದು, ಮಕ್ಕಳ ಜೊತೆ ಒಡನಾಟದಿಂದ ಹಿಡಿದು, ವಿದೇಶದ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡಿದ್ರಿಂದ ಹಿಡಿದು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದಿರಿ. ತೆರೆಯ ಹಿಂದೆ, ತೆರೆಯ ಮುಂದೆ ಕೂಡ ಕೆಲಸ ಮಾಡಿದಿರಿ. ಈ ಮಾಧ್ಯಮ ಕ್ಷೇತ್ರಕ್ಕೆ ಬರದೇ ಇದ್ದಿದ್ರೆ ನೀವು ಏನಾಗ್ತಿದ್ರಿ? ನಾನು ಟೀಚರ್ ಆಗ್ತಾ ಇದ್ದೆ. ಸೊ ಈ ಮಾಧ್ಯಮ ಕ್ಷೇತ್ರಕ್ಕೆ ಬಂದಾದ ಮೇಲೆ ಎಷ್ಟು ಅರ್ಥಪೂರ್ಣವಾದ ಬದುಕು ನನ್ನದಾಗಿದೆ, ಹೊಸ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡೋದಾದರೆ ಯಾವ ಅಂಶಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೀರಿ? ಒಂದು, ಈ ಮಾಧ್ಯಮ ಕ್ಷೇತ್ರ ಅದು ಮ್ಯೂಸಿಯಂ. ಇಲ್ಲಿ ಬಂದ ಮೇಲೆ ನನಗೆ ಯಾವತ್ತೂ ವಿದ್ಯಾರ್ಥಿ. ಹೇಳೋದಾದರೆ ಪ್ರತಿಯೊಂದು ಪದಗಳು ಅಥವಾ ಆಟಿಕೆಗಳು ಅದು ನನಗೆ ಕುತೂಹಲನ ಹುಟ್ಟಿಸುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಿರ್ಬೋದು, ತಂದೆ ತಾಯಿಗೆ ಆಗಿರ್ಬೋದು, ಆ ಮಕ್ಕಳಿಗೆ ಕೊಡುವ ಆಟಿಕೆಗಳೇನು, ಯಾವ ಆಟಿಕೆ ಕೊಡ್ತೀರಾ, ಅದು ಯಾವ ರೀತಿ ಪರಿಣಾಮ ಬೀರುತ್ತೆ, ಅದು ಬಹಳ ಮುಖ್ಯ. ಸೊ ಒಟ್ಟಾರೆ ಹೇಳೋದಾದ್ರೆ ಇವತ್ತಿನ ಒಂದು ಒತ್ತಡದ ಬದುಕಲ್ಲಿ ವೀಕ್ಷಕರು ಎಷ್ಟೋ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸುವಂತಹ ಸಮಯ ಮತ್ತು ವ್ಯವಧಾನ ಕೂಡ ಇರೋದಿಲ್ಲ. ಸೊ ಇಂತಹ ನಿಟ್ಟಿನಲ್ಲಿ ಮಕ್ಕಳಿಗೆ ಕುತೂಹಲವನ್ನು ಮೂಡಿಸ್ತಕ್ಕಂಥದ್ದು ಮುಖ್ಯ. ಆ ಕುತೂಹಲಕ್ಕೆ ಬೇಕಾದಂಥ ಆ ಪ್ರಶ್ನೆಗಳನ್ನು ಕೇಳಿದ್ರೆ ಅದಕ್ಕೆ ಉತ್ತರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅವರ ವಿಕಸನಕ್ಕೆ ಇಂತಹ ಒಂದು ಪ್ರಯತ್ನಗಳಿಗೆ ಪೋಷಕರು ಇಂಬು ಕೊಡಬೇಕು. ಅವ್ರಿಗೇನಾದರೂ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ತಜ್ಞರ ಬಳಿ ಅಥವಾ ಆ ಮಾಹಿತಿಯ ಇರ್ತಕ್ಕಂಥ ವ್ಯಕ್ತಿಗಳ ಬಳಿ ಅವರಿಗೆ ಆ ಕುತೂಹಲ ತಣಿಸುವಂತಹ ವಿಚಾರಗಳನ್ನು ತಿಳಿ ಹೇಳಬೇಕಾಗತ್ತೆ. ಯಾಕಂದರೆ ಇವತ್ತಿನ ಯುವ ಪೀಳಿಗೆಗೆ ಇಂತಹ ಒಂದು ವಿಚಾರಗಳ ಅವಶ್ಯ ಮತ್ತು ಆ ಒಂದು ವಿಚಾರದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಬಹಳಷ್ಟಿದೆ. ಯಾಕಂದರೆ ಹೆಚ್ಚಿನ ದೈಹಿಕವಾಗಿ ಆಟಪಾಠಗಳಲ್ಲಿ ಭಾಗವಹಿಸೋದಕ್ಕಿಂತ ಇವತ್ತು ಬರೀ ಗ್ಯಾಡ್ಜೆಟ್ಗಳ ಮೂಲಕ ಬದುಕನ್ನು ನೋಡ್ತಕ್ಕಂಥ ಪ್ರಯತ್ನಗಳು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಹೇಗೆ ಪಾಠವನ್ನು ಆಟದ ಮೂಲಕ ಕಲಿಸಬೇಕು ಅಂತಕ್ಕಂಥ ವಿಚಾರಗಳ ಬಗ್ಗೆ ಮತ್ತು ತಮ್ಮ ಮಾಧ್ಯಮ ಕ್ಷೇತ್ರದ ಸುದೀರ್ಘ ಪಯಣದ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಪ್ರೊಫೆಸರ್ ಎನ್ ಶಶಿಧರ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸೋಣ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರ, ಇಲ್ಲಿಗೆ ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಾಳಿನ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.